ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿ ಇರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions, Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಅರ್ಪಿಸುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನಾವೀಗ ದೈಜಿ ವರ್ಲ್ಡ್ ಸ್ವರಸಾಗರದ ಸೆಮಿಫೈನಲ್ ಸುತ್ತಿನಲ್ಲಿದ್ದೇವೆ. ಇಂದಿನ ಈ ಸುತ್ತಿನ ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ ಖ್ಯಾತ ಸಂಗೀತ ನಿರ್ದೇಶಕರು, ಬಹಳ ಯಶಸ್ವಿ ತೀರ್ಪುಗಾರರು, ವಿಶ್ವ ದಾಖಲೆಯ ಸರದಾರರು ಆದ ಯಶವಂತ್ ಎಂಜಿ ಅವರು. ಸರ್, ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಂತೆ ಇನ್ನೋರ್ವ ತೀರ್ಪುಗಾರರಾಗಿ ಖ್ಯಾತ ಹಿನ್ನೆಲೆ ಗಾಯಕಿ, ಹಲವಾರು ರಿಯಾಲಿಟಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಗಾಢ ಅನುಭವ ಇರುವ ವೈಷ್ಣವಿ ರವಿ, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಸ್ಪರ್ಧೆಯಲ್ಲಿ ಪ್ರಥಮವಾಗಿ ವೇದಿಕೆಗೆ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸ್ನೇಹಿತ್ ಮಂಗಳೂರು. ಸ್ನೇಹಿತರವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ಸರಿ ಮರಿ ಪಾ ನಿದ ಮಪಸ ನಿಸಗರಿ ಮಾ ಮಪ ಮನಿಧಾ. ಸ್ನೇಹಿತರವರೇ, ನಮಸ್ತೆ ಸರ್. ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ನೀವು ಸ್ಪರ್ಧಾಳುವಾಗಿ ಬಂದಿದ್ರಿ, ಈಗ ಸೆಮಿಫೈನಲ್ ಹಂತಕ್ಕೆ ಬಂದಿದ್ದೀರಿ. ನಿಮಗೆ ಏನನ್ನಿಸ್ತಾ ಇದೆ? ಹೌದು, ತುಂಬ ಖುಷಿ ಅನಿಸ್ತಾ ಇದೆ. 200+ ಕಂಟೆಸ್ಟೆಂಟ್ಸ್ ಇದ್ದು ಆಡಿಷನ್ ಅಲ್ಲಿ, ಅದರಿಂದ ಇಲ್ಲಿ ತನಕ ಸೆಮಿಫೈನಲ್ ತನಕ ಫಿಲ್ಟರ್ ಆಗಿ 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 ಈಗ ನಾವು ಟಾಪ್ 12 ಒನ್ ಆಫ್ ದ ಟಾಪ್ 12 ಇದ್ದೇವೆ. ಸೆಮಿಫೈನಲ್ ಅಲ್ಲಿ ಸೆಮಿ ಕ್ಲಾಸಿಕಲ್ ರೌಂಡ್ ಅನ್ನು ಇಟ್ಟಿದ್ದಾರೆ. ಸೊ ಅದರ ಎಷ್ಟು ತಯಾರಿ ಮಾಡಿದ್ರು ಅದು ಸಾಕಾಗೋದು. ಸೊ ತಯಾರಿ ಮಾಡ್ತಾ ಬಂದಿದ್ದೇನೆ. ಹೇಗೆ ಆಗ್ತದೆ ಅಂತ ನೋಡ್ಬೇಕು. ನಿಮ್ಮ ಹಿಂದಿನ ದೈಜಿ ವರ್ಲ್ಡ್ ನ ಸ್ವರಸಾಗರದ ಪಯಣ ಮತ್ತು ನಿಮ್ಮ ಹಿಂದಿನ ಸಂಗೀತ ಜೀವನದ ಬಗ್ಗೆ ಒಂದು ವಿಡಿಯೋ ನಮ್ಮ ಬಳಿ ಇದೆ, ಅದನ್ನು ಮೊದಲು ನೋಡ್ಕೊಂಡು ಬರೋಣ, ಮತ್ತೆ ಮಾತಾಡೋಣ. ಸಂಗೀತ ಪ್ರಯಾಣದ ಬಗ್ಗೆ ಹೇಳುವುದಾದ್ರೆ 2007 ಅಲ್ಲಿ ನಾನು ಸಂಗೀತ ಕರ್ನಾಟಿಕ್ ಮ್ಯೂಸಿಕ್ ಜಾಯ್ನ್ ಆದದ್ದು. ಆ ಜಾಯ್ನ್ ಆದ ಸಂದರ್ಭ ಅಂದ್ರೆ, ನಾನು ಶಾಲೆ ಬಿಟ್ಟು ಯಾವಾಗ್ಲೂ ಮನೆಗೆ ಬರುವಾಗ ಫ್ರೆಂಡ್ಸ್ ಒಟ್ಟಿಗೆ ಆಟ ಆಡ್ತಿದ್ದೆ. ಅದಾದ ಮೇಲೆ ಒಂದು 1-2 ಗಂಟೆ ಆಟ ಆಡಿ ಮತ್ತೆ ಹೋಮ್ ವರ್ಕ್ ಎಲ್ಲ ಆಗಿ ಡೈಲಿ ರೂಟೀನ್ ನಡೀತಾ ಇದ್ದು. ಆದ್ರೆ ನನ್ನ ಫ್ರೆಂಡ್ಸ್ 2007 ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ, ನೇಬರ್ಸ್ ಎಲ್ಲ ಸಂಗೀತ ಕ್ಲಾಸಿಗೆ ಜಾಯ್ನ್ ಆದ್ರು. ಮತ್ತೆ ನಾನ್ ಜಾಯ್ನ್ ಆಗ್ಲಿರ್ಲಿಲ್ಲ. ನಾನ್ ಡ್ಯಾನ್ಸ್ ಕ್ಲಾಸ್ ಹಾಗೆಲ್ಲ ಇತ್ತು. ಸೊ ವಾರದಲ್ಲಿ ಎರಡು ದಿನ ನಾನು ಸ್ಕೂಲ್ ಬಿಟ್ಟು ಬರುವಾಗ ಈ ಫ್ರೆಂಡ್ಸ್ ಎಲ್ಲ ಯಾರು ಇರ್ತಾ ಇರ್ಲಿಲ್ಲ. ನನಗೆ ಬೋರ್ ಆಗ್ತಾ ಇತ್ತು. 2-3 ಗಂಟೆ ಫುಲ್ ಬೋರ್ ಆಗ್ತಿತ್ತು, ಆಟ ಆಡ್ಲಿಕ್ಕೆ ಯಾರು ಇರ್ಲಿಲ್ಲ. ಸೊ ನಾನ್ ಮೇಲೆ ಅಮ್ಮನ ಹತ್ರ ಕೇಳಿ, ಅಮ್ಮ ಅವರೊಟ್ಟಿಗೆ ನಾನು ಸಂಗೀತ ಕ್ಲಾಸಿಗೆ ಹೋಗ್ಬೇಕಾ, ಬೋರ್ ಆಗ್ತಾ ಉಂಟು ಅವರಿಲ್ಲದಿರುವಾಗ. ಸೊ ಹಾಗೆ ನಾನು ಸಂಗೀತ ಕ್ಲಾಸ್ ಅವರೊಟ್ಟಿಗೆ ಹೋಗಿ ಜಾಯ್ನ್ ಆದದ್ದು. ಹಾಗೆ ಮೆಲ್ಲ ಸರಿಗಮಪ ದನಿಸ ಅದೆಲ್ಲ ಕಲಿತು ಮತ್ತೆ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು, ಮತ್ತೆ ಸ್ವಲ್ಪ ಜ್ಞಾನ ಬಂತು ಸಂಗೀತದ ಬಗ್ಗೆ. ಹಾಗೇನೆ ಹೋಗ್ತಾ ಸಂಗೀತ ಸ್ಕೂಲಲ್ಲಿ ಇರುವ ಎಲ್ಲ ಕಾಂಪಿಟಿಷನ್ ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಪ್ರೈಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಫಸ್ಟ್ ಪ್ರೈಸೇ ಬರ್ತಾ ಇತ್ತು ಎಲ್ಲ ಕಾಂಪಿಟಿಷನ್ ಅಲ್ಲಿ. ಹಾಗೆ ಇಂಟ್ರೆಸ್ಟ್ ಆಯ್ತು, ಅದರಲ್ಲಿ ಇರುವ ಒಂದು ಇನ್ನೂ ಹಾಡ್ಬೇಕಂತ ಒಂದು ಇಚ್ಛೆ ಬಂತು. ಜಡ್ಜಸ್ ಹೇಳುವ ಕಮೆಂಟ್ಸ್ ಇಂದ ನಾವು ಎಂತ ಎಲ್ಲ ಮಾಡ್ಬೇಕು, ನಾವ್ ಏನೆಲ್ಲ ಹೇಗೆ ಇನ್ನು ಮುಂದೆ ಹಾಡ್ಬಹುದು, ನಮ್ಮ ವಾಯ್ಸ್ ಕಲ್ಚರ್ ಎಲ್ಲ ಬಗ್ಗೆ ಗಮನ ಅವರು ಮಾಡಿ ನಮ್ಗೆ ಹೇಳಿಕೊಡ್ತಾರೆ. ಸೊ ನಂಗೆ ಅದು ಇಂಟ್ರೆಸ್ಟ್ ಆಯ್ತು. ನಾನು ಎಲ್ಲಿ ಕಾಂಪಿಟೇಷನ್ ನಾನು ಭಾಗವಹಿಸ್ತಾ ಇದ್ದೆ. ಆಡಿಷನ್ ಕೊಡುವ ಅಮ್ಮನ ಹತ್ರ ಕೇಳಿದೆ, ಅಮ್ಮ ಆಡಿಷನ್ ಹೋಗುವ, ಅಮ್ಮ ಉಡುಪಿಯಲ್ಲಿ ಇದೆ ಹೋಗುವ ಅಂತ.
ಆಮೇಲೆ ನಾವು ಹೋಗುವ ಅಂತ ಹೇಳಿದ್ರು. ಉಡುಪಿಗೆ ಬಂದು ನೋಡುವಾಗ ತುಂಬಾ ಜನ ಇದ್ರು. ಆಡಿಷನ್ ಅಲ್ಲಿ ತುಂಬಾ ಜನ ಇದ್ರು. ಅರೌಂಡ್ 200+ ಕಂಟೆಸ್ಟೆಂಟ್ಸ್ ಅಲ್ಲಿ ಇದ್ರು ಆ ದಿನ. ನಾನು ಬೆಳಿಗ್ಗೆ ಬಂದದ್ದು, ನನ್ನದಾದದ್ದು ರಾತ್ರಿ ಆದದ್ದು. ಡೈರೆಕ್ಟ್ ನಂಗೆ ಸೆಲೆಕ್ಟ್ ಆಗಿದ್ದೆ. ಆದ್ರೆ ಹೆದರಿಕೆ ಇತ್ತು, ಸೆಲೆಕ್ಟ್ ಆಗ್ತೇನಿಲ್ಲ ಅಂತ. ಅದೇ ಡೈರೆಕ್ಟ್ ಸೆಲೆಕ್ಟ್ ಆಗಿದ್ದು. ಗೋಲ್ಡ್ ಮೆಡಲ್ ಕೊಟ್ರು ನಮ್ಮ ಯಶವಂತ್ ಸರ್. ಹೊಸ ಹೊಸ ಹಾಡುಗಳನ್ನು ಹಾಡ್ಲಿಕ್ಕೆ ಆಯ್ತು. ಒಂದು ರೌಂಡ್ ಅಲ್ಲಿ ಒಂದು ಹೊಸ ಚಾಲೆಂಜ್ ಯಾವಾಗ್ಲೂ ಕೊಡ್ತಾ ಇದ್ರು ನಮ್ಮ ಡೈರೆಕ್ಟರ್ ಸರ್. ಸಡನ್ ಡುಯೆಟ್ ರೌಂಡ್ ಇಟ್ರು. ಡುಯೆಟ್ ರೌಂಡ್ ಅಲ್ಲಿ ಅದೊಂದು ಹೊಸ ಚಾಲೆಂಜ್. ನಾವು ಇಷ್ಟು ರೌಂಡ್ ಅಲ್ಲಿ ಒಬ್ಬರೇ ಹಾಡ್ತಾ ಇರುವಾಗ ಇನ್ನೊಬ್ಬರನ್ನ ಮ್ಯಾಚ್ ಆಗಿ ವಿತ್ ಎಕ್ಸ್ಪ್ರೆಷನ್ ಎಲ್ಲ ಹಾಡೋಕೆ ಅದೊಂದು ಬೇರೆನೆ ಚಾಲೆಂಜ್ ಇತ್ತು. ನಾನು ಹೇಳಿದ ಹಾಗೇನೆ, ನಾನು ಇಷ್ಟು ತನಕ ಹಾಡ್ತಾ ಇರುವಾಗ ಟ್ಯೂನ್ ಮತ್ತೆ ಫೀಲ್ ಅದ್ರ ಬಗ್ಗೆ ಎಲ್ಲ ಗಮನ ಕೊಡ್ತಾ ಇದ್ದೆ. ನನ್ನ ಮಾತೃಭಾಷೆ ಮಲಯಾಳಂ, ಹುಟ್ಟಿ ಬೆಳೆದದ್ದು ಮಂಗಳೂರಲ್ಲಿ, ಆದ್ರೆ ಮಾತೃಭಾಷೆ ಮಲಯಾಳಂ ಆದ ಕಾರಣ ಕನ್ನಡ, ತುಳು ಮಾತಾಡ್ತೇನೆ, ಮಲಯಾಳಂ ಮಾತಾಡ್ತೇನೆ, ಇಂಗ್ಲಿಷ್ ಮಾತಾಡ್ತೇನೆ. ಅದು ಯಾವ್ದು ಒಂದು ಭಾಷೆ ಕರೆಕ್ಟ್ ಆಗಿ ಅಂತ ಗೊತ್ತಿಲ್ಲ, ಹೇಳಲಿಕ್ಕೆ ಪ್ರೊನೌನ್ಸಿಯೇಷನ್ ಆಗ್ಲಿ ಅದೆಲ್ಲ ಗೊತ್ತಿರ್ಲಿಲ್ಲ. ಹಾಡುವಾಗ ಕೂಡ ಪ್ರೊನೌನ್ಸಿಯೇಷನ್ ಬಗ್ಗೆ ಗಮನ ಕೊಡ್ತಾನೆ ಇರ್ಲಿಲ್ಲ ನಾನು ಯಾವಾಗ್ಲೂ. ನನ್ಗೆ ನಾ ತಿಳಿವಳಿಕೆ ಬಂತು, ಓಕೆ ಇನ್ನು ಪ್ರೊನೌನ್ಸಿಯೇಷನ್ ನನ್ನನ್ನು ಸರಿ ಮಾಡ್ಬೇಕಂದ್ರೆ ಪ್ರತಿಯೊಂದು ರೌಂಡ್ ಇನ್ನೂ ಇಂಪ್ರೂವ್ ಆಗ್ಲಿಲ್ಲ, ಆಗ್ತಾ ಇದ್ದೇನೆ, ಶ್ರಮ ಪಡ್ತಾ ಇದ್ದೇನೆ. ಅದೊಂದು ದೊಡ್ಡ ಒಂದು ಸ್ಕೋಪ್ ನನ್ಗೆ ಇಂಪ್ರೂವ್ ಆಗ್ಲಿಕ್ಕೆ. ಆದ್ರೆ ಒಂದು ತುಂಬಾ ಖುಷಿಯಲ್ಲಿ ಯಾವಾಗ ಮನಸ್ಸೊಟ್ಟಿಗಿರುದಂತೆ ಈ ಸ್ವರಸಾಗರ ಜರ್ನಿಯಲ್ಲಿ ಅಂದ್ರೆ ಫ್ಯಾಮಿಲಿ ರೌಂಡ್, ಅದು ನಂಗೆ ತುಂಬಾ ಇಷ್ಟ ಆಗಿದೆ. ಯಾಕೆಂದ್ರೆ ನನ್ನೊಟ್ಟಿಗೆ ಯಾವುದೇ ಇದ್ರಲ್ಲಿ ಯಾವುದೇ ಶೋ ಆಗ್ಲಿ, ಇಲ್ಲಿದಲ್ಲ ಯಾವುದೇ ಶೋ ಆಗ್ಲಿ, ನನ್ನ ಅಮ್ಮ ಒಟ್ಟಿಗೆ ಬರ್ತಾರೆ ಎಲ್ಲಿ ಕೂಡ. ಎಷ್ಟೇ ರಾತ್ರಿ ಆಗ್ಲಿ ಅಂತ ಆದ್ರೆ ಅಮ್ಮ ಒಟ್ಟಿಗೆ ಬರ್ತಾರೆ. ಸೊ ಅದು ಫ್ಯಾಮಿಲಿ ರೌಂಡ್ ಅಲ್ಲಿ ಅಮ್ಮನನ್ನು ಮುಂದೆ ಕ್ಯಾಮರಾ ಮುಂದೆ ತರುವ ಒಂದು ಅವಕಾಶ ಡೈಜಿ ವರ್ಲ್ಡ್ ಅವರು ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಹೇಳಿದ್ರೆ, ನಾನು ಡುಯೆಟ್ ರೌಂಡ್ ಬಗ್ಗೆ ಹೇಳುವಾಗ ಅದು ಯಾವಾಗಲೂ ನಾನು ನೆನಪಲ್ಲಿ ಇಡ್ತೇನೆ. ಯಾಕಂದ್ರೆ ನಾನು ಡುಯೆಟ್ ಅಂದ್ರೆ ನಾವು ಹಾಡುವಾಗ ಒಂದು ಸ್ವಲ್ಪ ಮೂವ್ಮೆಂಟ್ ಎಲ್ಲ ಇರ್ಲಿ, ಸ್ವಲ್ಪ ಲೈವ್ಲಿ ಇರ್ಲಿ ಅಂತ ನಾನು ನಮ್ಮ ಕಂಟೆಸ್ಟೆಂಟ್ ನಾನು ಹೇಳಿದ್ದೆ. ಒಂದು ಹಾಡುವಾಗ ನಗುವ ನಯನ ಹಾಡಿದ್ದು ಆ ರೌಂಡ್ ಅಲ್ಲಿ. ಸೊ ನಗುವ ನಯನ ಆ ಲೈನ್ ಅಲ್ಲಿ ಒಂದು ಕೈ ಹಿಡಿಯುವ ಒಂದು ಇದು ಲೈನ್ ಬರ್ತದೆ. ನಾನು ಹೇಳಿದೆ, ಅಕ್ಕ ಒಂದು ಕೈ ಕೊಡಿ ಅಕ್ಕ ನೀವು ನಾನು ಹಾಡ್ತಾ ಇರುವಾಗ. ಅವ್ರನ್ನ ಕೊಡ ಚಂದ ಆಗ್ತದೆ ಅಂತ ಹೇಳಿದ್ರು. ರೆಕಾರ್ಡ್ ಮಾಡುವಾಗ ಅವ್ರು ಹಾಡ್ತಾ ಇದ್ದಾರೆ, ನನ್ನ ಕೈ ಹೀಗೆ ಉಂಟು. ಅದೊಂದು ಇದಾಯ್ತು, ಅವ್ರ ಕೈ ಕೊಡ್ಲೇ ಇಲ್ಲ. ನನ್ನ ಕೈ ಹಾಡೋ ಹೀಗೇನೆ ಉಂಟು, ಅವ್ರ ಕೈ ಕೊಡ್ಲೇ ಇಲ್ಲ. ಮತ್ತೆ ಅಲ್ಲ ಅಂತದೆಲ್ಲ ಚಿಕ್ಕ ಚಿಕ್ಕ ಫನ್ನಿ ಮೂವ್ಮೆಂಟ್ಸ್ ಎಲ್ಲ ಆಗ್ತಾ ಇರ್ತದೆ, ಒಂದು ಫ್ರೆಂಡ್ಲಿ ಮೂವ್ಮೆಂಟ್ಸ್. ತುಂಬಾ ಲೆಜೆಂಡರಿ ಸಿಂಗರ್ಸ್ ಅಂತ ಕೇಳಿ ಬರ್ತೇವೆ. ಅದ್ರಲ್ಲಿ ನನಗೆ ತುಂಬಾ ಆಸೆ, ನೋಡ್ಬೇಕು ಲೈವ್ ಆಗಿ ನಂಗೆ ನೋಡ್ಬೇಕು ಅಂತ ಆಸೆ ಕೆ ಎಸ್ ಚಿತ್ರಮ್ಮನವರು. ನೋಡ್ಲಿಕ್ಕೆ ಅಂದ್ರೆ ನೋಡಿದ್ರೆ ತುಂಬಾ ಭಾಗ್ಯ. ಅದು ಅವರೊಟ್ಟಿಗೆ ಹಾಡುವ ಒಂದು ಅವಕಾಶ ಸಿಕ್ಕಿದ್ರೆ ಅದು ಏನು ಅದೃಷ್ಟ. ಸೊ ಅದೊಂದು ಯಾವಾಗ್ಲೂ ನಾನು ದೇವರಲ್ಲಿ ಕೈ ಮುಗಿತೇನೆ, ಯಾವಾಗ ಒಂದು ಅವಕಾಶ ಕೊಡಿ, ಅವರೊಟ್ಟಿಗೆ ಒಂದು ಹಾಡುವ ಒಂದು ಅವಕಾಶ ಕೊಡಿ, ಅಟ್ಲೀಸ್ಟ್ ಹಾಡ್ಲಿಕ್ಕೆ ಅಟ್ಲೀಸ್ಟ್ ನೋಡುವ ಒಂದು ಅವಕಾಶ ಕೊಡಿ ಅಂತ. ನಾನು ಯಾವಾಗ್ಲೂ ವೇಟ್ ಮಾಡುವ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಕಮೆಂಟ್ಸಿಗೆ ತಪ್ಪು ಉಂಟಾ ಅಂತ ನನಗೆ ಒಂದು ಕೇಳಲಿಕ್ಕೆ ಆಸೆ ಆಕ್ಚುಲಿ ಹೇಳಿದ್ರೆ. ಯಾಕಂದ್ರೆ ಇನ್ನು ಇಂಪ್ರೂವ್ ಮಾಡ್ಬೋದಲ್ಲ ಅಂತ ಒಂದು ಆಸೆಯ, ಲೈಕ್ ಹಾಡುವ ಇದ್ರಲ್ಲಿ ಇಂಪ್ರೂವ್ ಮಾಡ್ಬೋದಲ್ಲ. ಸೊ ಏನೋ ತಪ್ಪಿದ್ರೆ ನಮ್ಮ ಯಶವಂತ್ ಸರ್ ಕರೆಕ್ಟ್ ಆಗಿ ಎಲ್ಲ ಹೇಳ್ತಾರೆ, ಸ್ವೀಟ್ ಆಗಿ ಹೇಳಿಕೊಡ್ತಾರೆ. ಇನ್ನೂ ಈ ಡೈಜಿ ವರ್ಲ್ಡ್ ಸ್ವರಸಾಗರದ ಸೀಸನ್ 2, 3, 4 ಎಲ್ಲ ಮುಂದುವರಿಲೇಬೇಕಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇಂಥ ಒಂದು ಅವಕಾಶ ಸಿಕ್ಕುದು ಎಲ್ಲರಿಗೆ ಎಲ್ಲರೂ ಮಾಡಿಕೊಡುವಂತ ಅವಕಾಶ ಅಲ್ಲ ಇದೆಲ್ಲ. ಡೈಜಿ ವರ್ಲ್ಡ್ ಉಡುಪಿಯ ಸಿಬ್ಬಂದಿ ಬಗ್ಗೆ ಹೇಳುವುದಾದ್ರೆ ತುಂಬಾ ಸಪೋರ್ಟಿವ್ ಮತ್ತೆ ಸ್ನೇಹಪೂರ್ವವಾಗಿ ಮಾತಾಡ್ತಾರೆ. ಏನಾದ್ರೂ ಕಾಲ್ ಮಾಡುವಾಗ ಏನಾದ್ರೂ ನಮ್ಗೆ ಏನು ಸಂಶಯ ಇದ್ರೆ ಒಳ್ಳೆ ರೀತಿಯಲ್ಲಿ ಮಾತಾಡಿ ಅದನ್ನು ನಮ್ಗೆ ಅರ್ಥೈಸಿ ಕೊಡ್ತಾರೆ. ಡೈಜಿ ವರ್ಲ್ಡ್ ಉಡುಪಿ ಚಾನೆಲ್ ಅದನ್ನು ಹೇಳಿದ ಹಾಗೆ ಎಲ್ಲ ಇದರಲ್ಲಿ ಒಂದು ಅವಕಾಶ ಕೊಡೋದ್ರಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ನಾನು ನಿರೂಪಕರ ಬಗ್ಗೆ ಏನು ಹೇಳಿಲ್ಲ. ನಿರೂಪಕರ ದೊಡ್ಡ ರೋಲ್, ಯಾಕೆಂದ್ರೆ ನಾವು ಒಬ್ಬರೇ ಹೋಗಿ ಜಡ್ಜಸ್ ಹತ್ರ ಮಾತಾಡೋಕ್ಕಿಂತ ನಾವು ಹೇಗೆ ಎಂತೆಲ್ಲ ಏನ್ ಹಾಡ್ತಾ ಇದ್ದೇವೆ, ಒಂದು ಸ್ಟೇಜ್ ಫಿಯರ್ ಎಲ್ಲರಿಗೂ ಇರುತ್ತೆ. ಸ್ಟೇಜ್ ಫಿಯರ್ ಅನ್ನು ಸ್ವಲ್ಪ ಆದ್ರೂ ಒಂದು ಕಮ್ಮಿ ಮಾಡುವ ದೊಡ್ಡ ರೋಲ್ ನಮ್ಮ ನಿರೂಪಕ ಸರ್ ಮಾಡ್ತಾ ಇದ್ದಾರೆ. ಹಾಗೆ ಜಡ್ಜಸ್ ಅಂದ್ರೆ ತುಂಬಾ ಲೈಕ್ ಯಶವಂತ್ ಸರ್ ಫಿಕ್ಸ್ ಆಗಿ ಪ್ರತಿ ರೌಂಡ್ ಅಲ್ಲಿ ಇರ್ತಾರೆ. ಅದಲ್ಲದೆ ಬೇರೆ ಬೇರೆ ಜಡ್ಜಸ್ ಬರ್ತಾ ಇರ್ತಾರಲ್ಲ, ಸೊ ಡಿಫ್ರೆಂಟ್ ಒಪಿನಿಯನ್ ಸಿಗ್ತದೆ. ಎಲ್ಲರೂ ಒಪಿನಿಯನ್ ನಮ್ಗೆ ಸಿಕ್ಕಿ ನಮ್ಗೆ ಅದು ಇಂಪ್ರೂವ್ ಮಾಡುವಂತ ಅವಕಾಶ. ಸಂಪೂರ್ಣವಾಗಿ ಒಂದು ನಮ್ಮ ಡೈಜಿ ವರ್ಲ್ಡ್ ಉಡುಪಿ ಸ್ವರಸಾಗರ ಬಗ್ಗೆ ಹೇಳುದಾದ್ರೆ ನನ್ನ ಮನಸ್ಸಿಗೆ ಹತ್ತಿರ ಒಂದು ಸಂಗೀತದ ಪ್ರಯಾಣ ಅಂತ ಹೇಳ್ಬಹುದು. ತುಂಬಾ ಲೈಕ್ ಮನಸ್ಸಿನ ಹತ್ತಿರ ಇರುವ ಒಂದು ಪ್ರೋಗ್ರಾಮ್ ಲೈಕ್ ರಿಯಾಲಿಟಿ ಶೋ ಆಗಿದೆ ಈ ಡೈಜಿ ವರ್ಲ್ಡ್ ಉಡುಪಿ ಸ್ವರಸಾಗರ. ಬಹಳ ಉತ್ತಮವಾದ ಅನಿಸಿಕೆಗಳನ್ನು ನೀವು ವಿಡಿಯೋದಲ್ಲಿ ನೀಡಿದ್ರಿ. ನೀವು ಹೇಳಿದ್ರಿ ಯಾರು ಫ್ರೆಂಡ್ಸ್ ಆಟಕ್ಕೆ ಸಿಗದಕ್ಕೆ ನೀವು ಸಂಗೀತ ಕ್ಲಾಸಿಗೆ ಹೋದ್ರಿ ಅಂತ. ಆವಾಗ ಬೋರ್ ಆಗಿ ಹೋದದ್ದು. ಇವತ್ತು ಹೋದ ಬಗ್ಗೆ ಪಶ್ಚಾತ್ತಾಪ ಇದೆಯಾ, ಖುಷಿ ಇದೆ? ತುಂಬಾ ಖುಷಿ. ಅದು
ಅವ್ರು ಹೋದದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಹೋಗ್ಲಿಲ್ಲ, ನಾನು ಸೇರೋ ಚಾನ್ಸ್ ಕೆಲವು ಇಲ್ಲ. ನಮ್ಮ ವಿಚಾರದಲ್ಲಿ ದೇವರೇ ಕೆಲವು ಆಟಗಳನ್ನ ಆಡ್ತಾರೆ. ಬಹುಶಃ ಯಾರೋ ಒಬ್ಬ ಇಬ್ರು ಸ್ನೇಹಿತರು ನಿಮ್ಗೆ ಸಿಕ್ಕಿದ್ರೆ ನೀವು ಅಲ್ಲೇ ಇರ್ತಿದ್ರಿ. ಬಹುಶಃ ಇಷ್ಟೊಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಿಮ್ಮ ಈ ಒಂದು ಸಂಗೀತ ಪಯಣದಲ್ಲಿ ಈಗ ದೈಜವಾಳ್ ಸ್ವರಸಾಗರ್ ನಡೆಯುವಾಗ ಹಲವಾರು ಸಹಸ್ಪರ್ಧಿಗಳು ಈಗ ಇಲ್ಲಿದ್ದಾರೆ. ಅವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಅಲ್ವಾ? ಭವ್ಯಶ್ರೀ ಅವರು ಮಾತಾಡ್ಬೇಕೀಗ, ಯಾಕಂದ್ರೆ ಡ್ಯೂಯೆಟ್ ಬಗ್ಗೆ ಕೇಳಲಿಕ್ಕಿದೆ ನಿಮ್ಮ ಹತ್ರ. ಡ್ಯೂಯೆಟ್ ವೀಟಿ ಹಾಕಿ ಸರ್ ಸ್ವಲ್ಪ. ಜೊತೆಯಾಗಿ ನಡೆವೆ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು. ನೀವು ಹಾಡುವಾಗ ಕೈ ಕೊಡ್ತೇನೆ ಅಂತ ಹೇಳಿ ಮತ್ತೆ ಕೈ ಕೊಟ್ಟದ್ದು ತಪ್ಪಲ್ವಾ? ಹೌದು, ನಾವು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿದ್ಮೇಲೆ ಅಂದ್ರೆ ಒಬ್ರನ್ನೊಬ್ರು ನೋಡ್ಕೊಂಡು ಹಾಡುವ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ವಿ. ಸೊ ನನಗೆ ಕೈ ಕೊಡೋದೊಂದು ನೆನಪೇ ಹೋಯ್ತು. ಅವ್ರು ಹೀಗಂದ್ರು, ನಂಗೆ ಎಲ್ಲ ಹಾಡಿ ಆದ್ಮೇಲೆ ಕೈ ಹೀಗ್ ಮಾಡಿದ್ರಲ್ಲ ಅಂತ ನೆನಪಾಯ್ತು. ಏನೇ ಆಗ್ಲಿ, ಬಹಳ ಸುಂದರವಾಗಿ ಹಾಡಿದ್ರಿ. ಈಗ ಸ್ನೇಹಿತರವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸ್ನೇಹಿತ ವೆರಿ ಗುಡ್ ಸಿಂಗರ್ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಬೇರೆ ಯಾರಾದರೂ ಸ್ನೇಹಿತ ಬಗ್ಗೆ? ಆಕ್ಚುಲಿ ಹೇಳ್ಬೇಕಂದ್ರೆ ಸ್ನೇಹಿತ ಅವರಿದ್ದು ವಾಯ್ಸ್ ಸ್ಟ್ರಕ್ಚರ್ ತುಂಬಾ ಒಳ್ಳೆ ಉಂಟು. ಇಲ್ಲಿ ಡೈಜಿವರ್ಲ್ಡ್ ಸ್ವರ ಸಾಗರಕ್ಕೆ ಬಂದ್ಮೇಲೆ ಮೋಸ್ಟ್ಲಿ ಅವರೇ ನನ್ನ ಫಸ್ಟ್ ಫ್ರೆಂಡ್ ಆದದ್ದು. ಮೋಸ್ಟ್ಲಿ ನಿಮಗೆ ಈ ರೌಂಡಿಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮೋಹಿತ್. ಬಹುಶಃ ನಿಮ್ಮ ಸ್ನೇಹಿತರು ನಿಮ್ಮ ಬಗ್ಗೆ ಬಹಳ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಎಲ್ಲರೂ ಒಳ್ಳೆಯ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ. ನಿಮ್ಮ ಈ ಒಂದು ದೈಜಿವರ್ಲ್ಡ್ ಸ್ವರಸಾಗರದ ಪಯಣದಲ್ಲಿ ಯಶವಂತ್ ಸರ್ ಸದಾ ನಿಮ್ಮ ಜೊತೆಗೆಲ್ಲ ಇದ್ರು. ಯಶವಂತ್ ಸರ್ ಏನು ಅನಿಸಿಕೆ ಹೇಳ್ತಾರೆ ಕೇಳೋಣ. ಯಶವಂತ್ ಸರ್. ತುಂಬ ಇಷ್ಟ ಆಗುವ ವಿಚಾರ ಏನಂದ್ರೆ, ಅವರು ಇನ್ನೊಬ್ಬ ವ್ಯಕ್ತಿಗೆ, ಗುರು ಹಿರಿಯರಿಗೆ ಕೊಡ್ತಕ್ಕಂಥ ಗೌರವ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಸರ್. ಯಾಕೆಂದ್ರೆ ಹಾಡುವವರು ಸಾವಿರಾರು ಜನ ಸಿಗ್ತಾರೆ, ಆದ್ರೆ ಗುಣವಂತವಾಗಿ ಹಾಡತಕ್ಕಂಥವ್ರು ಬೆರಳೆಣಿಕೆ. ಆ ಬೆರಳೆಣಿಕೆಯಲ್ಲಿ ನಾನು ಕಂಡಂತಹ ಒಂದಷ್ಟು ಅತ್ಯುತ್ತಮ ಗಾಯಕರಲ್ಲಿ ನಮ್ಮ ಪ್ರೀತಿಯ ಸ್ನೇಹಿತರು ಕೂಡ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷವಾಗ್ತದೆ. ನಿಮಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೇನೆ. ಚೆನ್ನಾಗಿ ಹಾಡಿ, ಒಳ್ಳೆ ರೀತಿಯಿಂದ ಹಾಡಿ. ಆಲ್ ದ ಬೆಸ್ಟ್ ಸ್ನೇಹಿತ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಯಶವಂತ್ ಸರ್. ಇವತ್ತೀಗ ಈ ಒಂದು ಸ್ಪರ್ಧೆಯಲ್ಲಿ ನಮಗಾಗಿ ನೀವು ಯಾವ ಹಾಡನ್ನು ಹಾಡ್ತೀರಿ? ನಾನು ಬಬ್ರು ವಾಹನ ಎಂಬ ಚಿತ್ರದಿಂದ ಡಾಕ್ಟರ್ ರಾಜಕುಮಾರ್ ಸರ್ ಅವರು ಹಾಡಿದ ಆರಾಧಿಸುವ ಮದನಾರಿ ಎಂಬ ಹಾಡನ್ನು ಹಾಡ್ತಿದ್ದೇನೆ. ಬಹಳ ಸುಂದರವಾದ ಹಾಡು. ನಿಮಗೆ ಸಂಗೀತವನ್ನು ನೀಡಲಿಕ್ಕೆ ಬಹುಶಃ ಪ್ರಸಿದ್ಧ ಹಿನ್ನೆಲೆ ಸಂಗೀತಗಾರರಾದ ವರುಣ್ ರವರಿದ್ದಾರೆ, ವೀಕ್ಷಿತ್ ರವರಿದ್ದಾರೆ. ಬಹುಶಃ ಬಹಳ ನಿರೀಕ್ಷೆ ಕೂಡ ನಿಮ್ಮಲ್ಲಿದೆ. ಚೆನ್ನಾಗಿ ಹಾಡಿ, ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸರ್. ಆರಾಧಿಸುವೆ ಮದನಾರಿ, ಆರಾಧಿಸುವೆ ಮದನಾರಿ, ಆದರಿಸುವೆ ದಯದೋರೆ, ಆರಾಧಿಸುವೆ ಮದನಾರಿ. ಅಂತರಂಗದಲ್ಲಿ ನೆಲೆಸಿರುವೆ ಅಂತರಂಗದಲ್ಲಿ ನೆಲೆಸಿರುವೆ, ಆಂತರ ತಿಳಿಯದೆ ಏಕಿರುವೆ, ಆಂತರ ತಿಳಿಯದೆ ಏಕಿರುವೆ. ಸಂತಸನಿಂದ ಸಹವಾಸನ
ಸಹಕರಿಸು ಮೈದೂರಿ ಮುಂದೆ ಸಹಕರಿಸು ಅಮರನುರವಣೆ ಪರಿಹರಿಸು ಮೈದೂರಿ ಮುಂದೆ ಸಹಕರಿಸು ಅಮರನುರವಣೆ ಪರಿಹರಿಸು ಪ್ರೇಮಾಮೃತವನು ಪ್ರೇಮಾಮೃತವನು ನೀನುಣಿಸು ಪ್ರೇಮಾಮೃತವನು ನೀನುಣಿಸು ತೆನ್ಮಯಗೊಳಿಸು ಮೈ ಮರೆಸು ತೆನ್ಮಯಗೊಳಿಸು ಮೈ ಮರೆಸು ಚಿನ್ಮಯ ಭಾವ ತುಂಬುತ್ತ ಜೀವ ಚಿನ್ಮಯ ಭಾವ ತುಂಬುತ್ತ ಜೀವ ಆನಂದ ಆನಂದ ಆನಂದವಾಗಲಿ ಆರಾಧಿಸುವೆ ಮದನಾರಿ ಸಣಿದ ಪಮಪ ಆರಾಧಿಸುವೆ ಪದನಿ ಸಾಂಸಮ ಪದನಿ ಸಣಿದ ಪಮ ಆರಾಧಿಸುವೆ ಸಾಂಸ ಸತ ಗರಿಸ ಗರಿಸ ನಿದ ನಿನಿ ನಿನಿ ಸಸ ನಿನಿ ದಪದನಿ ಸಾ ರೀ ರೀ ರಿ ಗರಿ ರಿ ರಿ ಗರಿ ರಿ ಗಮ ಗ ಗ ಗಮ ಗ ಗ ಮ ಪದ ಪದ ನಿ ದ ನಿ ಸಾ ಸಾ ದ ದ ನಿ ರಿ 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 ಗ ಗ ರಿ ಗ ಗ ರಿ ಗ ಗ ರಿ ಗ ಗ ರಿ ಗ ನಿ ದ ನಿ ರಿ ಗ ರಿ ರಿ ಗ ರಿ ರಿ ಗ ರಿ ರಿ ಗ ನಿ ದ ಪದ ಗ ರಿ ಸ ಗ ರಿ ಸ ನಿ ದ ರಿ ಸ ಗ ರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಪ ಮ ರಿ ಸ ನಿ ರಿ ಸ ನಿ ದ ಪ ಸ ನಿ ರಿ ಸ ನಿ ದ ಪ ಸ ನಿ ದ ಪ ಮ ನಿ ದ ಪ ಮ ಗ ಸ ನಿ ದ ಸ ನಿ ದ ಪ ಮ ನಿ ದ ಸ ನಿ ದ ಪ ಮ ನಿ ದ ಪ ಮ ಗ ಸ ಗ ರಿ ಗ ಮ ಆರಾಧಿಸುವೆ ಮದನಾರಿ ತತ್ತ ಧೀಂ ತಕಿಟ ತಕತ ಧೀಂ ತಕಿಟ ತತ್ತ ಧೀಂ ತಕಿಟ ತಕ ಧೀಮಿತ ತಕ ತರಿ ತಕ ಜಣು ತಕ ಧೀಮಿ ತಕ ಜಣು ತಕ ತರಿ ತಕ ಜಣು ತಾಂಗ ತಂಗಡ್ತಾ ತಕಿಟ ಧಿಕಿಟ ಧೀಮಿ ತಕ ಜಣು ತಾ ತಕಿಟ ಧಿಕಿಟ ಧೀಮಿ ತಾಂಗ ತಂಗಡ್ತಾ ತತ್ ತಂಗಡ್ತು ತಗದಿ ತಂಗಡ್ತು ತಗಡ್ತು ತಗಡ್ತು ತಕ ಧೀಮಿ ತಕ ಜಣು 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 ತ ದಿಂಗಿನ ತೋ ತದಿಂಗಿನ ತೋ ತದಿಂಗಿನ ತೋ ತದಿಂಗಿನ ತೋ ತ ದಿಂಗಿನ ತೋ ತದಿಂಗಿನ 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 ತೋ ಆರಾಧಿಸುವೆ ಮದನಾರಿ ಆದರಿಸೂರಿ ದಯದೋರಿ ಆರಾಧಿಸುವೆ ಮದನಾರಿ 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 ಆ ಧನ್ಯವಾದ. ಮಾತೇ ಬರಲ್ಲ, ಅದ್ಭುತವಾದ ನಿರ್ವಹಣೆ ನಿಮ್ಮದು. ಥ್ಯಾಂಕ್ ಯು ಸರ್. ಬಹಳ ಸಂತೋಷವಾಯಿತು. ನಿಮಗೆ ನಿಮ್ಮ ಈ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಏನು ಅನಿಸ್ತಾ ಇದೆ? ಪ್ರಾಕ್ಟೀಸ್ ಮಾಡೋಕ್ಕಿಂತಲೂ ಚೆನ್ನಾಗಿ ಇಲ್ಲಿ ಮೂಡಿ ಬಂದಿದೆ ಅಂತ ಅನಿಸ್ತಾ ಇದೆ. ತಪ್ಪಾಗಿದೆ ಇಲ್ಲ ಗೊತ್ತಿಲ್ಲ, ಆ ಜೋಶಲ್ಲಿ ಹಾಡಿ ಹೋದದ್ದು. ನಿಮ್ಮ ಈ ಹಾಡಿನ ಬಗ್ಗೆ ನಿಮ್ಮ ಸ್ಪರ್ಧಿಗಳು ಸಹ ಸ್ಪರ್ಧಿಗಳು ಏನು ಹೇಳ್ತಾರೆ ಕೇಳೋಣ. ನಿಮ್ಮದು ವಾಯ್ಸ್ ಕ್ಲಾಸಿಕಲ್ ಜಾನ್ರಾಗೆ ಹೇಳಿ ಮಾಡಿಸಿರೋದು. ಇವತ್ತಿನ ಪರ್ಫಾರ್ಮೆನ್ಸಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಪಾರ್ಟ್ ಎಸ್ಪೆಷಲಿ ಔಟ್ರೋ, ಅದು ಜತಿ ಆ್ಯಂಡ್ ಔಟ್ರೋ ಆಲಾಪ್ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು. ಓವರ್ ಆಲ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮಧುರ. ಇವತ್ತಿನ ಪರ್ಫಾರ್ಮೆನ್ಸ್ ಸ್ನೇಹಿತದು ಅಂದರೆ ನಾನು ನೋಡ್ತಾ ಇದ್ದೆ ತುಂಬ ಇನ್ವಾಲ್ವ್ ಆಗಿದ್ದಾರೆ, ಇನ್ವಾಲ್ವ್ ಆಗ್ತಾರೆ, ಆದರೆ ಇವತ್ತು ಸ್ವಲ್ಪ ಎಕ್ಸ್ಟ್ರಾನೇ ಇತ್ತು. ಸೊ ಅದು ತುಂಬ ಚೆನ್ನಾಗಿ ಮೂಡಿ ಬಂತು. ಆಲ್ ದ ಬೆಸ್ಟ್ ಸ್ನೇಹಿತ. ಥ್ಯಾಂಕ್ ಯು ಸೊ ಮಚ್. ಇದುವರೆಗೆ ಎಲ್ಲ ಹಾಡಿದ ಪೈಪೋಟಿ ನೋಡಿ ಸ್ನೇಹಿತರವ್ರು ಹೇಳಿದ್ರು, ಇಷ್ಟು ಪೈಪೋಟಿ ಇರುವಾಗ ನಾನು 100% ತೊಡಗಿಸ್ಕೊಳ್ಬೇಕು ಅಂತ. ನಿಮ್ಮ ಸಹಸ್ಪರ್ಧಿಗಳು ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಈಗ ನನಗಿರುವ ಪ್ರಶ್ನೆ ಏನಂದರೆ, ಈಗ 6 ಜನ ಫೈನಲಿಗೆ ಹೋಗಬೇಕಾದ್ರೆ
ನಿಮ್ಮ 6 ಜನರ ಆಯ್ಕೆ ಹೇಗೆ, ನೀವು ಹೇಗೆ ಆಯ್ಕೆ ಮಾಡ್ತೀರಿ? ನನ್ನ ಪ್ರಕಾರ ನೀವು ಕೇಳಿದಕ್ಕೆ ಹೇಳೋದು, ಹೇಳದ ಬಿಡುದಿಲ್ಲ ಗೊತ್ತುಂಟು. ನನಗೆ ಭೂಮಿಕಾ, ಯಶಸ್, ಭವ್ಯಶ್ರೀ ಮತ್ತು ಮಧುರ, ಮೋಹಿತ್. ಎಸ್, ನೀವು ಹೇಳಿದ್ರಿ. ಬಹುಶಃ ನಿಮ್ಮ ಇದು ನೀವು ಹೇಳಿದ ಅಭಿಪ್ರಾಯ, ನಿಮ್ಮ ತೀರ್ಪುಗಾರರ ಅಭಿಪ್ರಾಯ ಕೂಡ ಬೇರೆ ಇದಿರಬಹುದು. ಈಗ ನಮ್ಮ ತೀರ್ಪುಗಾರರು ನಿಮ್ಮ ಒಂದು ಹಾಡಿನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮೊದಲಿಗೆ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ ಹತ್ರ ಅಭಿಪ್ರಾಯಕ್ಕಾಗಿ. ಮಾತಿಲ್ಲ, ಕಥೆ ಇಲ್ಲ, ಕೇವಲ ಆನಂದಿಸುವುದು ಮಾತ್ರ. ಪವಿತ್ರವಾದ ಪದ ಕರ್ಣಾನಂದ ಅಂತ ಹೇಳ್ತೇವೆ. ಮೊದಲಿಗೆ ನಮ್ಮ ಅರುಣ್ ಸರ್ ಹಾಗೂ ನಮ್ಮ ಪ್ರೀತಿಯ ವೀಕ್ಷಜ್ಜಿಯವರಿಗೆ ನಿಜವಾಗ್ಲೂ ಕೂಡ ಅಷ್ಟೇ ದೊಡ್ಡ ನಮಸ್ಕಾರ. ನಿಮಗೆ ಎಷ್ಟೋ ಜನ, ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ, ಅವರ ಸಂಗೀತ ಪಯಣ 1-2 ವರ್ಷದಲ್ಲ. ಯಾಕೆಂದ್ರೆ ಅರುಣ್ ಸರ್ ಬರೀ ನುಡಿಸೋರಲ್ಲ, ಒಳ್ಳೆ ಹಾಡುಗಾರರು ಕೂಡ. ಅವರು ಮೊದಲ ಸಂಗೀತ ಪಯಣ ಪ್ರಾರಂಭವಾದದ್ದು ಹಾಡುಗಾರರಾಗಿ, ಆಮೇಲೆ ಕೀಬೋರ್ಡ್ ವಾದಕರಾಗಿ, ಆಮೇಲೆ ಅದ್ಭುತವಾದಂತಹ ಪ್ರೋಗ್ರಾಮರ್ ಆಗಿ. ನೋಡಿ, ಏನೇ ಇಲ್ಲದಿದ್ರೂ ಕೂಡ ನಾವೇನೂ ಅಲ್ಲ ಅನ್ಕೊಂಡು ನಮ್ಮ ಕಾರ್ಯಕ್ರಮದ ಪ್ರಾರಂಭದಿಂದಲೂ ಕೂಡ ನಮ್ಮ ಜೊತೆಗಿದ್ದಾರೆ. ಕಠಿಣವಾದಂತಹ ಗೀತೆ ಇದು, ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ವೀಕ್ಷಿಜ್ಜಿಯವರ ಹಾಗೂ ನಮ್ಮ ಅರುಣ್ ಸರ್ ಅವರ ಗುರು ಪರಂಪರೆ ಏನಿದೆ, ಆ ಗುರು ಪರಂಪರೆ, ಗುರುಗಳ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ, ಹಾಗಾಗಿ ದೇವರ ಆಶೀರ್ವಾದ ಎಲ್ಲವೂ ಇದ್ದಾಗ ಇಂತಹ ಅದ್ಭುತ ಗೀತೆಯು ಇಲ್ಲಿ ನಡೀತದೆ. ಅದಕ್ಕೆ ನಂಗನಿಸ್ತಾ ಇದೆ, ಇದೊಂದು ರಿಯಾಲಿಟಿ ಶೋ ಅಲ್ಲವೇ ಅಲ್ಲ, ಇದೊಂದು ಯಜ್ಞ ನಡೀತಾ ಇದೆ. ಇಲ್ಲಿ 7 ಸ್ವರಗಳನ್ನು ಇಟ್ಟುಕೊಂಡು ಯಜ್ಞ, ಅದರ ಅಧ್ವರಿಯು ಇಡೀ ಜಗತ್ತನ್ನು ಕಾಪಾಡುವಂತಹ ನಮ್ಮ ನಂಬಿಕೆಗಳಿಗಿರತಕ್ಕಂತಹ ಭಗವಂತ. ಅರುಣಣ್ಣ ಹಾಗೂ ವೀಕ್ಷಿಸಿ, ಮಾತಿಲ್ಲ, ಕಥೆ ಇಲ್ಲ ಸರ್, ಇಷ್ಟೇ. ಇನ್ನು ನೇರವಾಗಿ ನಿಮ್ಮ ಹಾಡುಗಾರಿಕೆಗೆ ಬರ್ತೇನೆ. ಸ್ನೇಹಿತ್ ಎಲ್ಲ ಜಾನರ್ನ ಹಾಡತಕ್ಕಂಥ ಒಬ್ಬ ಅದ್ಭುತ ಗಾಯಕ. ಹಿಂದಿನಿಂದಲೂ ಕೂಡ ಹೇಳ್ತಾನೆ ಇದ್ದೇನೆ, ನಾನು ಸ್ನೇಹಿತಿಗೆ ಎದ್ದು ನಿಂತ್ಕೊಳ್ಳುವ ಅಂತ ಯೋಚನೆ ಮಾಡ್ತಾ ಇದ್ದೆ. ಇನ್ನೇನು ಎದ್ದು ನಿಲ್ಲಬೇಕು ಅಂತ ಒಂದು ಸ್ವಲ್ಪ ಸೆಕೆಂಡ್ಗಳಿರುವಾಗ ಸ್ನೇಹಿತ್ ಮತ್ತೆ ನಾನು ಕೂರಿಸೋದು. ಆಯ್ತಾ, ಮತ್ತೆ ಆಯ್ತು, 2ನೇ ಚರಣಕ್ಕೆ ಬರುವಾಗ ಇರ್ಲಿ ಒಮ್ಮೆ ಎದ್ದು ನಿಂತು ಬಿಡುವ ಅಂತ ಮೆಲ್ಲ ಹೇಳಲಿಕ್ಕೆ ಹೋದೆ, ಮತ್ತೆ ನಾನು ಕೂರಿಸಿದ್ರು. ಇರ್ಲಿಯಪ್ಪ ಪರವಾಗಿಲ್ಲ, ಇನ್ನೇನು ನೋಡುವಾಗ ಗೀತೆ ಮುಗಿದು ಹೋಯ್ತು. ಕೊನೆಯ ಅಕ್ಷರಕ್ಕೆ ಬಂದು ಎಂತ ಬೇಕಾರಲ್ಲಿ ಎದ್ದು ನಿಂತು ಬಿಡುವ ಅಂತ ಆಯ್ತು. ಅಷ್ಟೊತ್ತಿಗೆ ಎಲ್ಲೋ ಹೋಗಿ ಒಂದು ಕಡೆ ನಿಂತು ಬಿಟ್ರು. ಓಕೆ, ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಎಷ್ಟು ಕಠಿಣವಾದಂತಾನೆ, ಎಷ್ಟು ಸರಾಗವಾಗಿ, ಎಷ್ಟು ಸುಂದರವಾಗಿ ನೀವು ಹಾಡಿದಿರಿ. ಇನ್ನೇನು ಅದ್ಭುತವಾಗಿ ಮೂಡಿ ಬಂತು ಅಂತ ಹೇಳುವಾಗ ಚೂರು ಶ್ರುತಿಯನ್ನು ಆಚೆಚೆ ಮಾಡೋದು, ಎಲ್ಲ ಆಗಿ ಕೊನೆಗೆ ಬಂದು ನಿಲ್ಸಿದ್ದು ಕೂಡ ಅದೆಲ್ಲೋ ಹೋಗಿ ನಿಲ್ಸಿಬಿಟ್ರಿ. ಹಾಗಾಗಿ ನಾ ಹೇಳೋದು, ನಿಮ್ಮ ಸಂಪಾದನೆ ಅಂದ್ರೆ ಕೊನೆಯ ನೋಟ್ಸ್ವರೆಗೂ, ನೀವು ಕಂಪ್ಲೀಟ್ ಆಗುವವರೆಗೂ ಆ ಪರಿಶುದ್ಧವಾದಂಥ ಶ್ರುತಿಯನ್ನ ಗಮನದಲ್ಲಿ ಇಟ್ಟುಕೊಂಡೇ ನೀವು ಮುಕ್ತಾಯವನ್ನು ಮಾಡಬೇಕು. ಎಲ್ಲವನ್ನು ಚಂದದ ಒಂದು ಸ್ವಚ್ಛಂದ ಸಾಂಬಾರ್ ಮಾಡಿ ಉಪ್ಪೆ ಹಾಕ್ತಿದ್ರೆ ಏನಾಗ್ತದೆ, ಹಾಗೆ ಇಡೀ ಮೃಷ್ಟಾನ್ನ ಭೋಜನ ಇಡೀ ಬಾಳೆಯಲ್ಲಿ ಸಂಪೂರ್ಣವಾಗಿದೆ. ಇನ್ನೇನು ತಿನ್ನಬೇಕು ಅಂತಿರುವಾಗ ತುಪ್ಪ ಬೀಳದಿದ್ರೆ ಅದಕ್ಕೊಂದು ಗೌರವ ಉಂಟು. ಅದನ್ನು ಮೃಷ್ಟಾನ್ನ ಭೋಜನ ಅಂತ ಹೇಳಲಿಕ್ಕಾಗ್ತದ? ಭೋಜನ ಆಗ್ಬಿಡ್ತದೆ. ಹಾಗಾಗಿ ಮೃಷ್ಟಾನ್ನ ಆಗಬೇಕು ಅಂದ್ರೆ, ನಿಮ್ಮ ಹಾಡುಗಾರಿಕೆಯಲ್ಲೂ ಮೃಷ್ಟಾನ್ನದ ಆಸ್ವಾದನೆ ನಮಗೆ ಲಭಿಸಬೇಕು ಅಂದ್ರೆ, ಪ್ರಾರಂಭದ ಧ್ವನಿಯಿಂದ ನಿಮ್ಮ ಹಾಡುಗಾರಿಕೆಯ ಪರಿಪಕ್ವತೆಯನ್ನ ಕೊನೆಯ ಅಕ್ಷರದವರೆಗೂ ಕಾಪಾಡಿಕೊಳ್ಳಬೇಕಾಗ್ತದೆ. ಅದ್ಭುತವಾದಂಥ ಗಾಯನ ಸ್ನೇಹಿತ್. ಇನ್ನು ಓವರ್ ಆಲ್ ಎಕ್ಸಲೆಂಟ್ ಸ್ನೇಹಿತ್. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಖಂಡಿತ ಇಂಪ್ರೂವ್ ಮಾಡ್ತೇನೆ. ಗುಡ್, ಥ್ಯಾಂಕ್ ಯು ಸ್ನೇಹಿತ್, ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಆದ್ರೆ ನಂಗೊಂದು ಡೌಟ್ ಇತ್ತಪ್ಪ. ನಾನು ನಿಮ್ಮ ಗಾಯನ ಮಾತ್ರ ಕೇಳಿದ್ದೆ, ನೀವೇ ಹೇಳಿದ್ರಿ ನಾನು ಡ್ಯಾನ್ಸ್ ಮಾಡ್ತೇನೆ ಅಂತ. ಯಾವ ಪ್ರಕಾರದ ಡ್ಯಾನ್ಸ್ ಮಾಡ್ತೀರಿ? ಭರತನಾಟ್ಯ ಕಲ್ತಿದ್ದೆ, ಒಂದು ಜೂನಿಯರ್ ಮಾಡಿದ್ದೇನೆ ಭರತನಾಟ್ಯದಲ್ಲಿ. ಹಾಗಾದ್ರೆ ಒಂದು ಚೂರ್ ಮೂವ್ಮೆಂಟ್ ಮಾಡ್ಬೋದಲ್ಲ ಭರತನಾಟ್ಯ? ಸ್ವಲ್ಪ ಟ್ರೈ ಮಾಡ್ಬೋದು. ಮಾಡಿ, ಖಂಡಿತ ಇರುದಿಲ್ಲ, ಟ್ರೈ ಮಾಡ್ಬೋದು. ನೋ ಪ್ರಾಬ್ಲಮ್. ಅರುಣಣ್ಣ ಅವ್ರಿಗೆ ಏನ್ ಬೇಕು ಕೊಟ್ಬಿಡಿ ಮ್ಯೂಸಿಕ್. ಸರ್ ವೀಕ್ಷಿಜಿ ನೋಡಿ, ಎಲ್ಲ ಸ್ಪರ್ಧಿಗಳು ನೋಡ್ಬೇಕು, ಕೇವಲ ಗಾಯಕರಲ್ಲ, ಭರತನಾಟ್ಯ ಡ್ಯಾನ್ಸರ್ ಕೂಡ.
ಟು ಟ್ರೈ ಸರ್. ಇಲ್ಲ, ಬಹಳ ಅದ್ಭುತವಾಗಿತ್ತು, ಬಹಳ ಸುಂದರವಾಗಿತ್ತು. ಏನಂತೀರಿ ಯಶವಂತ್ ಸರ್? ಸರ್, ನಾವು ಇಷ್ಟು ದಿನ ಜರ್ನಲ್ ಇದ್ದೇವೆ, ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಯಾಕೆಂದ್ರೆ ಅವ್ರು ಹೇಳಿಬಿಟ್ರಾಗ ನಂಗೆ ಪಕ್ಕ ನೆನಪಂತು. ನೋಡಿ, ಎಂತಹ ಒಬ್ಬ ಅದ್ಭುತ ಕಲಾವಿದ. ಅಭಿನಂದನೆಗಳು ಸ್ನೇಹಿತ್ ನಿಮಗೆ. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಅಭಿನಂದನೆಗಳು. ಧನ್ಯವಾದಗಳು ಯಶವಂತ್ ಸರ್. ಸ್ನೇಹಿತರವರೇ, ಬಹಳ ಒಳ್ಳೆಯ ಅಭಿಪ್ರಾಯವನ್ನು ಯಶವಂತ್ ಸರ್ ನೀಡಿದ್ದಾರೆ. ನಿಮ್ಮ ನೃತ್ಯ ನೋಡಿ ಕೂಡ ಬಹಳ ಸಂತೋಷವಾಯಿತು. ಇದೀಗ ನಮ್ಮ ಇನ್ನೋರು ತೀರ್ಪುಗಾರರಾದ ವೈಷ್ಣವಿ ರವಿ ಅವರು ನಿಮ್ಮ ಹಾಡಿನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ನಾನು ಅದೇ ಎನಿಸ್ತಾ ಇದ್ದೆ, ಯು ಆರ್ ಅ ವೆರಿ ಎಕ್ಸ್ಪ್ರೆಸಿವ್ ಸಿಂಗರ್. ನೀವು ಹಾಡೋಗ ನಿಮ್ಮ ಇಡೀ ಮುಖ, ಹುಬ್ಬು ಆಗಲಿ, ಕಣ್ಣಾಗಲಿ, ನಿಮ್ಮ ಕೈ ಆಗಲಿ, ಎಲ್ಲಾನು ಯು ಆರ್ ಎಂಜಾಯಿಂಗ್ ಯುವರ್ ಸಿಂಗಿಂಗ್ ಆ್ಯಂಡ್ ತುಂಬ ಎಕ್ಸ್ಪ್ರೆಸಿವ್ ಸಿಂಗರ್ ನೀವು. ಈಗ ಯಶವಂತ್ ಸರ್ ನೀವು ಹೇಳಿ ನೀವು ಡ್ಯಾನ್ಸ್ ಮಾಡಿದಕ್ಕೆ ಇವಾಗ ನಂಗೆ ಕನೆಕ್ಟ್ ಆಯಿತು. ಇವಾಗ ಗೊತ್ತಾಯಿತು. ಸೊ ವೆರಿ ವೆರಿ ನೈಸ್ಲಿ ಸಾಂಗ್. ನಿಮ್ಮ ಹೈ ನೋಟ್ಸ್ ಬರುವಾಗ ಸ್ವಲ್ಪ ವಾಯ್ಸ್ ಕ್ರ್ಯಾಕ್ ಆಗ್ತು. ದಟ್ಸ್ ಮೈ ಓನ್ಲಿ ಇಶ್ಯೂ. ಬಟ್ ನಿಮ್ಮ ಸ್ವರಸ್ಥಾನ ಎಲ್ಲ ಕರೆಕ್ಟ್ ಪ್ಲೇಸಲ್ಲಿ ಕುತ್ಕೊಂಡಿತ್ತು ಆಲ್ಮೋಸ್ಟ್. ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಚೆನ್ನಾಗಾಗಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮೇಡಮ್. ಬಹುಶಃ ಇಬ್ಬರು ತೀರ್ಪುಗಾರರು ಕೂಡ ಬಹಳ ಉತ್ತಮವಾದ ಅನಿಸಿಕೆಯನ್ನು ಹೇಳಿದ್ದಾರೆ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತಾ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಸಣ್ಣದೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೆ ಸಿಗೋಣ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಬ್ರೇಕ್ನ ನಂತರ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಮತ್ತೊಮ್ಮೆ ಸ್ವಾಗತ. ಸೆಮಿಫೈನಲ್ ಸುತ್ತಿನಲ್ಲಿ ನಾವಿದ್ದೇವೆ. ಮುಂದಿನ ಸ್ಪರ್ಧಿ ಭೂಮಿಕಾ ಹೆಗಡೆ, ಮಂಗಳೂರು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸರಿ ಮರಿ ಪಾ ನಿದ ಮ ಪ ಸ ನಿ ಸ ಗ ರಿ ಮ. ಭೂಮಿಕಾರವರೇ ನಮಸ್ತೆ ಸರ್. ನಮಸ್ಕಾರ. ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ನೀವು ಆಡಿಷನ್ಗೆ ಬಂದಿದ್ರಿ. ಸುಮಾರು 200 ಜನ ಇದ್ರು. ಇವಾಗ 12 ಜನ ಇದ್ದಾರೆ. ಸೆಮಿಫೈನಲ್ ಹಂತ. ನಿಮ್ಮ ಅನಿಸಿಕೆ ಏನು? ಖುಷಿ ಆಗ್ತದೆ ಸರ್. ಅಲ್ಲಿಂದ ಅಷ್ಟು ಜನರಿಂದ ಫಿಲ್ಟರ್ ಆಗಿ ಟಾಪ್ 12 ಅಲ್ಲಿ ಇರೋದಕ್ಕೆ ತುಂಬಾ ಖುಷಿ ಇದೆ. ನಿಮಗೆ ಆರಂಭದಲ್ಲಿ ಬರುವಾಗ ಇಲ್ಲಿ ಸೆಮಿಫೈನಲ್ ತನಕ ಬರ್ತೇನೆ ಅನ್ನೋ ಒಂದು ನಂಬಿಕೆ ಇತ್ತ ನಿಮಗೆ? ಇಲ್ಲ. ಬಹುಶಃ ನಿಮ್ಮ ಈ ಸಂಗೀತದಲ್ಲಿ ಈ ಆಡಿಷನ್ ರೌಂಡಿಗೂ ಈಗ ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ? ಸ್ಟೇಜ್ ಪ್ರೆಸೆನ್ಸ್, ಅಂದರೆ ಸ್ಟೇಜಲ್ಲಿ ಒಂದು ಹೇಗೆ ಪ್ರೆಸೆಂಟ್ ಮಾಡ್ಬೋದು ಹಾಡನ್ನು, ವಾಯ್ಸ್ ಯಾವ ಥರ ಮಾಡ್ಯುಲೇಟ್ ಮಾಡ್ಬೋದು, ಆ ಥರದ್ದೆಲ್ಲ ಕಲ್ತಿದೆ. ಬಹುಶಃ ಹಲವಾರು ವಿಚಾರಗಳನ್ನು ಈ ಸ್ಪರ್ಧೆಯ ಮೂಲಕ ಕಲ್ತಿದ್ದೀರಿ.
ಆಡಿಷನ್ ರೌಂಡಲ್ಲಿ ನೀವು ಬಂದಾಗ ತುಂಬ 200ಕ್ಕೂ ಹೆಚ್ಚು ಜನ ಇದ್ರಿ. ಆದರೆ ಅದರಲ್ಲಿ ಸೆಲೆಕ್ಟ್ ಆದ ಪ್ರಥಮ ಸ್ಪರ್ಧಿ ನೀವು ಅಂತ ಒಂದು ಅನಿಸಿಕೆ ಇದೆ, ಹೌದಾ? ಹೌದು ಸರ್. ಹೇಗೆ ಬೆಳಿಗ್ಗೆ ಬೇಗ ಬಂದಿದ್ರಾ? ಹಾಂ, ಸುಮಾರು ಬೇಗ ಬಂದಿದ್ದೆ. ಬಟ್ ಫಸ್ಟಿಗೆ ಸೆಲೆಕ್ಟ್ ಆಗ್ತೇನೆ ಡೈರೆಕ್ಟ್ ಅಂತ ಗೊತ್ತಿರಲಿಲ್ಲ. ಬಹುಶಃ ನೇರವಾಗಿ ಪ್ರಥಮವಾಗಿ ಸೆಲೆಕ್ಟ್ ಆದ ಸ್ಪರ್ಧಿ ಬಹುಶಃ ಸೆಮಿಫೈನಲ್ ವರೆಗೆ ಬಂದಿದ್ದಾರೆ ಅನ್ನೋದೇ ಬಹಳ ಸಂತಸದ ವಿಷಯ. ನಿಮ್ಮ ಇಂದಿನ ಸಂಗೀತದ ಪಯಣದ ಬಗ್ಗೆ ಮತ್ತು ಸಂಗೀತ ಜೀವನದ ಬಗ್ಗೆ ಒಂದು ವಿಡಿಯೋ ನಮ್ಮ ಬಳಿ ಇದೆ, ಅದನ್ನು ಮೊದಲು ನೋಡ್ಕೊಂಡು ಬರೋಣ. ಎಸ್ ಸರ್. ನನ್ನ ಸಂಗೀತದ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ನಾನು 7ರಿಂದ 8 ವರ್ಷದ ಇಂದ ನಾನು ಸಂಗೀತನ ಕಲಿತಾ ಇದ್ದೆ. ಈಗ ಕಲಿತಾ ಇಲ್ಲ, ಸ್ಟಡೀಸ್ನ ಮ್ಯಾನೇಜ್ ಮಾಡಬೇಕು ಅಂದ್ಬಿಟ್ಟು ಇವಾಗ ಅಷ್ಟೊಂದೇನು ಅಂದರೆ ಬೇರೆ ಕಾಂಪಿಟೇಷನ್ಸ್ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತಿರ್ತೀನಿ, ಬಟ್ ಸಂಗೀತ ಅಭ್ಯಾಸ ಅಂತ ಮಾಡ್ತಾ ಇಲ್ಲ. ನನ್ನ ಸಂಗೀತ ಗುರುಗಳು ಸುಗಮ ಸಂಗೀತದ ಗುರುಗಳಾದ ಶ್ರೀಮತಿ ಜಯಶ್ರೀ ಅರವಿಂದ್ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗುರುಗಳಾದ ವಿದ್ವಾನ್ ಶ್ರೀ ಮಹಾಬಲೇಶ್ವರ್ ಭಾಗವತ್, ಅವರಿಬ್ಬರಿಗೂ ವಂದಿಸ್ತೇನೆ. ಹಾಗೆ ನನ್ನ ಇನ್ಸ್ಪಿರೇಷನ್ ಅಂದರೆ ಇದ್ರ ಇಂಟ್ರೆಸ್ಟ್ ಅಂತ ಹೇಳಿದರೆ ಚಿಕ್ಕದಿರಬೇಕಾದ್ರೆ ನನ್ನ ಚಿಕ್ಕಮ್ಮ ಅವರೆಲ್ಲ ಹಾಡ್ತಾ ಇದ್ರು. ಸೊ ಅದನ್ನ ಕೇಳಿ ಕೇಳಿ ಹಾಡಿನಲ್ಲಿ ನಾನು ಕೂಡ ಸ್ವಲ್ಪ ಹಾಡ್ತಾ ಇದ್ದೆ, ಹಾಗೆ ನನಗೆ ಇಂಟ್ರೆಸ್ಟ್ ಬಂತು. ಈ ರಿಯಾಲಿಟಿ ಶೋ ಬಗ್ಗೆ ಅಂದರೆ ಬೇರೆ ಪ್ರೋಗ್ರಾಮ್ಸಲ್ಲೆಲ್ಲ ಹೋಗ್ತಿರ್ಬೇಕಾದ್ರೆ ಗ್ರೂಪ್ಸಲ್ಲೆಲ್ಲ ಇದ್ರ ಬಗ್ಗೆ ಮೆಸೇಜಸ್ ಬಂತು. ಸೊ ಅದನ್ನು ನೋಡಿ ಒಂದೊಳ್ಳೆ ವೇದಿಕೆ, ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಅನ್ನಿಸ್ತು. ಒಂದು ಪಾರ್ಟಿಸಿಪೇಟ್ ಮಾಡಿ ಅನುಭವ ಪಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದೆ. ಆಡಿಷನಿಂದ ಸೆಮಿಫಿನಾಲೆ ತನಕ ಪ್ರತಿಯೊಂದು ರೌಂಡು ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಂದೊಂದು ರೌಂಡಲ್ಲಿ ಕೂಡ ಒಂದೊಂದು ಥರದ್ದು ವಿಶಿಷ್ಟವಾದ ಕಾನ್ಸೆಪ್ಟ್ಸ್ ಇತ್ತು. ಸೊ ತುಂಬಾ ಕಲೀಲಿಕ್ಕೆ ಸಿಕ್ತು. ಈ ಸ್ಪರ್ಧೆಯಲ್ಲಿ ತುಂಬಾ ಪಾಠ ಕಲೀಲಿಕ್ಕೆ ಸಿಕ್ತು. ಒಂದು ಸ್ಟೇಜಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬೇಕು, ಸ್ಟೇಜ್ ಪ್ರೆಸೆನ್ಸ್ ಆಗಿರ್ಬೋದು, ಒಂದು ಹಾಡನ್ನು ಹಾಡಬೇಕಾದ್ರೆ ಏನನ್ನೆಲ್ಲ ತಿಳ್ಕೊಂಡು ಬರಬೇಕು ನಾವು, ಇವೆಲ್ಲನೂ ಕಲೀಲಿಕ್ಕೆ ನನಗೆ ಸಿಕ್ತು. 8 ರೌಂಡ್ಸ್ಗಳಲ್ಲಿ ನನ್ನ ಫೇವ್ರೇಟ್ ಅಂತ ಅಂದರೆ ಎಲ್ಲನೂ ತುಂಬ ಚೆನ್ನಾಗಿತ್ತು, ಎಲ್ಲನೂ ಫೇವ್ರೇಟೇ. ಬಟ್ ಅದರಲ್ಲಿ ಮೇಯ್ನಾಗಿ ಹೇಳಬೇಕು ಅಂದರೆ ಜಾನಪದ ಸುತ್ತು, ಡೆಡಿಕೇಶನ್ ರೌಂಡ್, ಮನೋಧರ್ಮ, ಡುವೆಟ್, ಇದಿಷ್ಟು ನನಗೆ ತುಂಬ ಫೇವ್ರೇಟು. ಸ್ಪರ್ಧೆ ಅಂತ ಬಂದರೆ ಎಲ್ಲರೂ ಕಾಂಪಿಟೇಟರ್ಸೇ, ಬಟ್ ಸ್ಪರ್ಧೆಯಿಂದ ಹೊರಗೆ ಅಂತಾದರೆ ತುಂಬಾ ಫ್ರೆಂಡ್ಲಿ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಫನ್ ಮಾಡ್ಕೊಂಡು ಎಲ್ಲನೂ ಇದ್ವಿ. ಅಂದರೆ ಈ ಎಕ್ಸಾಮ್ಸ್ ಟೈಮಲ್ಲಿ ಕಾಂಪಿಟೇಷನ್ಸ್ ಆ ಥರ ಇರಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ತುಂಬ ಅಂತ ಏನಲ್ಲ, ಸ್ವಲ್ಪ ಇದಾಗ್ತಿತ್ತು ಅಷ್ಟೇ ಮ್ಯಾನೇಜ್ ಮಾಡಲಿಕ್ಕೆ. ಇಲ್ಲ ಅಂತಂದರೆ ನಾನು ನನ್ನ ಬೆಸ್ಟನ್ನು ಕೊಟ್ಟಿದ್ದೇನೆ. ಪ್ರೆಷರ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಅದರದ್ದು ಭಾರ ಅಂತೇನು ಬಂದಿಲ್ಲ. ನನ್ನಲ್ಲಿ ಏನಿದೆಯೋ ಅದನ್ನು ತೋರ್ಸೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ನನಗೆ ಶ್ರೇಯಾ ಘೋಷಲ್, ವಿಜಯ್ ಪ್ರಕಾಶ್ ಸರ್, ಸಂಚಿತ್ ಹೆಗ್ಡೆ, ಚಿತ್ರಮ್ಮ, ಹೀಗೆ ಇವರೆಲ್ಲ ಇಷ್ಟ. ಸೊ ಫ್ಯೂಚರಲ್ಲಿ ಎಲ್ಲಾದರೂ ಒಂದು ಚಾನ್ಸ್ ಸಿಕ್ಕಿದ್ರೆ ಹಾಡಬೇಕಂತ ಡ್ರೀಮ್ ಥರ ಇದೆ. ಜಡ್ಜಸ್ ಕಮೆಂಟ್ಸ್ ಅಂತ ಬಂದರೆ ಎಲ್ಲ ಜಡ್ಜಸ್ಸು ತುಂಬ ಚೆನ್ನಾಗಿ ಅವರ ಒಪಿನಿಯನ್ಗಳನ್ನೇ ಹೇಳ್ತಿದ್ರು, ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಚೆನ್ನಾಗೇ ಹೇಳ್ತಿದ್ರು. ಅದರಲ್ಲಿ ಯಶವಂತ್ ಸರ್ ಅಂತ ಬಂದರೆ ನನಗೆ ತುಂಬಾ ಇಷ್ಟ ಅವರ ಕಮೆಂಟ್ಸ್. ಯಾಕಂದರೆ ಪ್ರತಿಯೊಂದು ಯಾವುದೇ ಒಂದು ಹಾಡಾಗಿರಲಿ ಅದನ್ನು ಯಾವ ಥರ ಕಲಿಬೇಕು, ಅವರು ಆ ಹಾಡನ್ನು ಅರ್ಥ ಮಾಡಿಕೊಂಡು ಆ ಹಾಡನ್ನು ಅರ್ಥ ಮಾಡ್ಕೊಂಡು ಹಾಡಬೇಕು, ಅಥವಾ ಆ ಥರ ಕೆಲವೊಂದು ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ರು. ಸೀಸನ್ 2 ಬೇಕು, ಯಾಕಂದರೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್, ಒಳ್ಳೆ ವೇದಿಕೆ. ಹಾಗಾಗಿ ಎಲ್ಲರಿಗೂ, ಸಂಗೀತ ಆಸಕ್ತ ಎಲ್ಲರಿಗೂ ಈ ವೇದಿಕೆ ಸಿಗಬೇಕು ಅಂತ ನನ್ನ ಆಸೆ. ಇಲ್ಲಿಯ ಸ್ಟಾಫ್ ಬಗ್ಗೆ ಹೇಳಬೇಕು ಅಂದರೆ ಅವರು ತುಂಬಾ ಹೆಲ್ಪ್ಫುಲ್. ಅಂದರೆ ಯಾವಾಗ ಏನೇ ಕೇಳಿದ್ರು ಅದಕ್ಕೆ ಕರೆಕ್ಟಾಗಿ ಟೈಮಿಗೆ ರೆಸ್ಪಾಂಡ್ ಮಾಡ್ತಾರೆ. ಮೆಸೇಜಸ್ ಆಗಿರಲಿ, ಯಾವ್ದು ಕಾಲಲ್ಲಿ ಆಗಿರಲಿ, ಮೆಸೇಜಸಲ್ಲಿ ಆಗಿರಲಿ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಏನು ಹೇಳಬೇಕು, ಏನು ಬೇಕು ಎಲ್ಲನೂ ನೀಟಾಗಿ ಹೇಳ್ತಾರೆ. ಚಾನಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ಚಾನೆಲ್. ಅಂದರೆ ಬೇರೆ ಬೇರೆ ರೀತಿಯ ಕಾಂಪಿಟೇಷನ್ಸ್ ಆಗಲಿ, ಪ್ರೋಗ್ರಾಮ್ಸ್ ಆಗಲಿ, ಈಗ ಎಕ್ಸಾಂಪಲಿಗೆ ಡೈಜಿವಲ್ ಸ್ವರಸಾಗರ, ಹಾಗೆ ಅಭಿವ್ಯಕ್ತ, ಚಾಣಾಕ್ಷ, ಈ ಥರ ಡಿಫ್ರೆಂಟ್ ಕಾನ್ಸೆಪ್ಟ್ಸನ್ನು ಇಟ್ಕೊಂಡು ಪ್ರೋಗ್ರಾಮ್ಸ್ಗಳನ್ನ ನಡೆಸ್ತಾರೆ. ಸೊ ಅದು ನನಗೆ ತುಂಬ ಇಷ್ಟ. ಆಂಕರ್ ಮತ್ತು ಜಡ್ಜಸ್ ಅಂತ ಬಂದರೆ ಅಲ್ವಿನ್ ಸರ್ ಅವ್ರು ತುಂಬಾ ಫ್ರೆಂಡ್ಲಿ ಆಗಿ ತುಂಬ ಚೆನ್ನಾಗಿ ನಗಿಸ್ತಾ ಎಲ್ಲ ಮಾತಾಡಿಸ್ತಾರೆ. ಜಡ್ಜಸ್ ಕೂಡ ಹಾಗೆ ಅವ್ರ ಒಪಿನಿಯನನ್ನು ಚೆನ್ನಾಗೇ ಹೇಳ್ತಾರೆ.
ಡೈಜಿವರ್ಲ್ಡ್ ಸ್ವರಸಾಗರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ವಿಭಿನ್ನ ಕಾನ್ಸೆಪ್ಟ್, ಎಲ್ಲ ಟೈಪ್ನ ಎಲ್ಲ ಸಂಗೀತದ ಜಾನರ್ಸ್ ಎಲ್ಲ ರೌಂಡ್ಸಲ್ಲೂ ಇತ್ತು. ಸೊ ಚಾಲೆಂಜಿಂಗ್ ಆಗೂ ಇತ್ತು, ಅದೇ ಥರ ಫನ್ ಆಗೂ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಇಷ್ಟ ಆಯಿತು ನನಗೆ. ಭೂಮಿಕರವರೇ, ಬಹಳ ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೆ ಅನಿಸಿಕೆಗಳನ್ನು ಹೇಳಿದ್ರಿ. ಏನನ್ನಿಸ್ತಾ ಇದೆ ಈಗ? ಖುಷಿ ಉಂಟು. ಈಗ ಇಲ್ಲಿ ಬಂದ ಗಾಯಕರಲ್ಲಿ ನಾವು ಒಂದು ಪ್ರಶ್ನೆ ಕೇಳಿದ್ವಿ, ಮುಂದಿನ ಹಂತಕ್ಕೆ 6 ಜನ ಯಾರು ಆಯ್ಕೆ ಆಗ್ಬೋದು ಅಂತ. ಹೆಚ್ಚಿನವರು ನಿಮ್ಮ ಹೆಸರು ಕೂಡ ಹೇಳಿದ್ರು, ನೀವಿನ್ನು ಹಾಡಲಿಲ್ಲ. ಹೇಗೆ ಅವ್ರು ಹೇಳಿದ್ರು? ಹಿಂದಿನ ಪರ್ಫಾರ್ಮೆನ್ಸ್ ನೋಡಿ ಹೇಳಿರ್ಬೋದಲ್ವಾ? ಈಗ ನಿಮ್ಮ ಬಗ್ಗೆ ನಿಮ್ಮ ಸಹಸ್ಪರ್ಧಿಗಳ ಅನಿಸಿಕೆ ಏನಂತ ಕೇಳ್ಕೊಂಡು ಬರೋಣ. ಭೂಮಿಕಾ ಬಗ್ಗೆ ಹೇಳಬೇಕಾದ್ರೆ ನನಗೆ ಆಡಿಷನಿಂದ ಇವರು ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ಸ್. ಸೊ ನನಗೆ ಇವರು ವಾಯ್ಸಲ್ಲಿ ತುಂಬ ಇಷ್ಟ ಆಗೋದೇನೆಂದರೆ ಭಾವಗೀತೆಗಳು ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ ಪರ್ಸ್ನಲಿ. ಮತ್ತು ಇವ್ರು ಹಾಡಿರೋದೊಂದು ತನುವಿನ ಮನೆಗೆ ಬಾ ಅತಿಥಿ ಒಂದು ಹಾಡು ಹಾಡ್ತಾರೆ ಇವರು. ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂದರೆ ನನಗೆ ತುಂಬ ಇಷ್ಟ ಅವ್ರದ್ದು ಆ ಹಾಡು. ಸೊ ಫ್ರಮ್ ದ ಬಿಗಿನಿಂಗ್ ನನಗೆ ಇವ್ರದ್ದೆಲ್ಲ ಪರ್ಫಾರ್ಮೆನ್ಸಲ್ಲೂ ನನಗೆ ಅವ್ರು ಬೆಸ್ಟ್ ಕೊಟ್ಟಿದ್ದಾರಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಸ್ಟ್ ಆಗುತ್ತೆ. ಆಲ್ ದ ಬೆಸ್ಟ್ ಭೂಮಿಕಾ. ಥ್ಯಾಂಕ್ ಯು ಅಕ್ಕ. ಧನ್ಯವಾದಗಳು ಮಧುರ ಶೆಣೆಯವರೇ. ನಿಮ್ಮ ವಾಯ್ಸ್ ನಿಮ್ಮ ಹಾಗೆ ತುಂಬ ಸ್ವೀಟ್ ಇದೆ. ನಮಗೆ ನಿಮ್ಮ ವಾಯ್ಸ್ ಮತ್ತು ಸಿಂಗಿಂಗ್ ತುಂಬ ಇಷ್ಟ ಇದೆ. ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಿ ಅಂತ ನನಗೆ ಭರವಸೆ ಇದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೆಲೋನಾ. ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರಿ, ಅದ್ರ ಬಗ್ಗೆ ಕೂಡ ನಮ್ಗೆ ಬಹಳ ಹೆಮ್ಮೆ ಇದೆ. ನಿಮ್ಮ ಸ್ನೇಹಿತರ ಅಭಿಪ್ರಾಯಗಳನ್ನು ಕೇಳ್ಕೊಂಡ್ರಿ. ಈಗ ನಿಮ್ಮ ಈ ಒಂದು ಡೈಜಿವರ್ಲ್ಡ್ ಸಂಗೀತ ಸ್ವರಸಾಗರದಲ್ಲಿ ಯಶವಂತ್ ಸರ್ ಅವರು ಸತತವಾಗಿ ಮಹಾಗುರುಗಳಾಗಿ ಈ ಒಂದು ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿದ್ದರು. ಅವರು ಏನು ಹೇಳ್ತಾರೆ ಕೇಳೋಣ, ನಿಮ್ಮ ಹಿಂದಿನ ಒಂದು ಪಯಣದ ಬಗ್ಗೆ. ಹೃದಯ ವೈಶಾಲ್ಯತೆಯೇ ಈ ಒಂದು ಹಂತಕ್ಕೆ ತಂದಿದೆ. ಇನ್ನೊಂದೇನೆಂದರೆ ಚೆನ್ನಾಗಿ ಕಲಿತೀರಿ. ಯಾವ ರೌಂಡ್ಸ್ ಕೊಟ್ಟರು ಕೂಡ, ಯಾವುದೇ ರೀತಿಯ ಗೀತೆಗಳನ್ನು ಕೊಟ್ಟರು ಕೂಡ ಅದಕ್ಕೊಂದು ಸ್ವಚ್ಛಂದವಾಗಿ ನ್ಯಾಯವನ್ನು ನೀವು ಕೊಡ್ತೀರಿ. ಆಮೇಲೆ ಬಹಳ ಸಾತ್ವಿಕತೆ ಇರತಕ್ಕಂತಹ ಒಂದು ಒಳ್ಳೆಯ ಹೃದಯವಂತ ಹಾಡುಗಾರ್ತಿ ನೀವು. ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಆಮೇಲೆ ಏನೇ ಬಂದರೂ ಕೂಡ ಅದನ್ನು ಬಹಳ ಸರಳವಾಗಿ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿ ನಮ್ಮ ಚಾನಲ್ ಏನು ಹೇಳ್ತದೋ ಅದರ ಸ್ವರೂಪವಾಗಿದ್ದುಕೊಂಡು ನೀವು ಅಧ್ಯಯನಕ್ಕೆ ಸ್ಫೂರ್ತಿಯಾಗಿ ಜೊತೆಗೆ ಅದರ ಪೂರ್ವ ಸಿದ್ಧತೆಯೊಂದಿಗೆ ಇಲ್ಲಿ ಬಂದು ಹಾಡ್ತೀರಿ. ಅದ್ರ ಬಗ್ಗೆ ಬಹಳಷ್ಟು ಖುಷಿ ಇದೆ. ಭೂಮಿಕಾ, ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಯಶವಂತ್ ಸರ್. ಯಶವಂತ್ ಸರ್ ಹೇಳ್ದ ಹಾಗೆ ನೀವು ಯಾವ ಹಾಡನ್ನು ಹಾಡ್ತೀರಿ ಅಂತ ನಾವೆಲ್ಲ ಕಾತರರಾಗಿದ್ದೇವೆ. ಯಾವ ಹಾಡು? ದೀನಳ ಮೊರೆಯ ಆಲಿಸೆ ಏಕೆ ಎಂಬ ಹಾಡು. ಬಹಳ ಸುಂದರವಾದ ಹಾಡನ್ನು ಆಯ್ಕೆ ಮಾಡಿದ್ದಾರೆ. ಹಿನ್ನೆಲೆ ಸಂಗೀತದಲ್ಲಿ ಬಹಳ ಉತ್ತಮ ಹಿನ್ನೆಲೆ ಸಂಗೀತಗಾರರಾದ ಅರುಣ್ ಸರ್ ಮತ್ತು ವೀಕ್ಷಿತ್ ಸರ್ ಇದ್ದಾರೆ. ನಿಮ್ಮ ಹಾಡನ್ನು ಕೇಳುವ ಆಸೆ ನಮಗಿದೆ. ದಯವಿಟ್ಟು ಹಾಡಿ. ದೀನಳ ಮೊರೆಯ ಆಲಿಸೆ ಏಕೆ ಸರಿಯೇ ಮೌನ ಓ ರಮಣ. ದೀನಳ ಮೊರೆಯ ಆಲಿಸೆ ಏಕೆ ಸರಿಯೇ ಮೌನ ಓ ರಮಣ. ಸರಿಯೇ ಮೌನ ಓ ರಮಣ.
ಕಾರ್ಯ ಮರೆವ ದೊರೆಗೆ ರಾಜವೋ ದೀನರ ಮೊರೆಯ ಆಲಿಸೆ ಏಕೆ ತರವೇ ಮೌನ ಭೂರಮಣ ಸ ನಿ ಧನಿ ಸ ಧನಿ ಸ ನಿ ನಿ ಧ ಮದನಿ ಮದನಿ ಸಾದ ನಿ ಮದಾಗ ನಿ ಸ ಗ ಮದನಿ ಸ ಧನಿ ಸ ಧನಿ ಸ ದೀನಳ ಮೊರೆಯ ಮದ ಗ ಮದನಿ ಸ ಮದ ಸರಿ ನಿ ಸ ಧನಿ ಮದ ಗ ದದ ಮನಿ ನಿ ದ ಸ ನಿ ದ ಮದನಿ ಸ ಸ ಸ ಸ ನಿ ದ ಮದನಿ ಸ ಸ ಸ ಸ ನಿ ದ ಮದನಿ ಸ ಸ ಸ ದೀನಳ ಮೊರೆಯ ಆಲಿಸೆ ಏಕೆ ಸ ಸ ನಿ ದ ಮದ ಸ ಸ ಸ ನಿ ದ ಮದ ನಿ ನಿ ದ ಮದ ಮ ನಿ 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 ದ ಮದ ಮ ಮದ ಗ ಮ ನಿ ದ ಸ ನಿ ನಿ ಗ ಸ ಸ ನಿ ಗ ಸ ಮ ಗ ಸ ನಿ ದ ಮ ಗ ಸ ಗ ದೀನಳ ಮೊರೆಯ ಸ ಸ ನಿ ಸ ನಿ ದ ನಿ ದ ನಿ ದ ಮದ ಮದ ಮ ಗ ಮ ಗ ಗ ಸ ಗ ಸ ನಿ ಸ ನಿ ಸ ನಿ ದ ನಿ ದ ನಿ ದ ಮದ ಗ ಮ ದ ನಿ ಸ ಗ ಮ ಗ ಸ ನಿ ದ ನಿ ಮ ದ ಗ ಮ ಸ ಮ ದ ಗ ಮ ಸ ಮ ದ ಗ ಮ ಸ ದೀನರ ಮೊರೆಯ ಆಲಿಸೆ ಏಕೆ ಗ ಮ ದ ನಿ ಸ ಮ ಗ ಮ ದ ಸ ನಿ ದ ಮ ದ ಸ ಗ ಮ ದ ನಿ ಸ ಗ ಗ ಸ ನಿ ದ ಮ ಗ ಸ ಸ ನಿ ದ ನಿ ಸ ದ ಮ ಗ ಮ ದ ನಿ ದ ಮ ದ ನಿ ಮ ಗ ಸ ಗ ಮ ಸ ಮ ಗ ದ ಮ ನಿ ದ ಸ ನಿ ಗ ಸ ಸ ಸ ಸ ಮ ಗ ದ ಮ ನಿ ದ ಸ ನಿ ಗ ಸ ಸ ಸ ಸ ಮ ಗ ದ ಮ ನಿ ದ ಸ ನಿ ಗ ಸ ಸ ಸ. ಥ್ಯಾಂಕ್ ಯು. ಭೂಮಿಕರವರೇ, ಬಹಳ ಸುಂದರವಾಗಿ ಹಾಡನ್ನು ಹಾಡಿದ್ರಿ. ಈ ನಿಮ್ಮ ಹಾಡು ಸೆಮಿಫೈನಲ್ ಹಂತದಲ್ಲಿ ನಿಮಗೆ ಹೇಗೆ ಅನಿಸ್ತಾ ಇದೆ? ಓಕೆ ಅಂತ ಈಗ 10ರಲ್ಲಿ ಅಂಕ ಕೊಡೋದಾದರೆ ನೀವೇ ನಿಮ್ಗೆ ಎಷ್ಟು ಕೊಟ್ಕೊಳ್ತೀರಿ? ಅಬೌವ್ 6 6ಕ್ಕೂ ಜಾಸ್ತಿ ಕೊಡ್ತೀರಿ. ಈಗ ನಿಮ್ಮ ಈ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಸಹ ಸ್ಪರ್ಧಿಗಳು ಏನು ಹೇಳ್ತಾರೆ ಕೇಳೋಣ. 6 ಅದು ಇವತ್ತಿನ ದಿನ ಮೇ ಬಿ ನಿಮ್ಗೆ ಆಲ್ರೆಡಿ ಕೆಮ್ಮು ಇದ್ದಿದ್ದರಿಂದ ಕೆಲವು ಕಡೆ ನೀವು ಅಂದ್ಕೊಂಡಿದ್ದ ಥರ ಆಗಿರ್ಲಿಕ್ಕಿಲ್ಲ ಅಂತ ಅನಿಸಿರಬಹುದು ಅಷ್ಟೇ ನಿಮಗೆ. ಬಟ್ ಓವರ್ ಆಲ್ ನೀವೇನು ಮಾಡೋಕ್ಕೆ ಹೋಗಿದ್ರಿ ಅದು ನಮ್ಗೆ ಅರ್ಥ ಆಯಿತು. ಬಟ್ ಇಟ್ಸ್ ಓಕೆ, ತುಂಬಾ ಚೆನ್ನಾಗಿ ಬಂತು. ಆಯಿತಾ, ಡೋಂಟ್ ವರಿ. ಥ್ಯಾಂಕ್ ಯು. ಧನ್ಯವಾದಗಳು ಮಧುರ. ತುಂಬ ಚೆನ್ನಾಗಿ ಬಂತು. ನೋಟ್ಸ್ ಎಲ್ಲ ತುಂಬ ಕ್ಲಿಯರ್ ಆಗಿ ಬಂತು. ಆಲ್ ದ ಬೆಸ್ಟ್. ಫೈನಲ್ ಲೈಫ್ ಸೆಲೆಕ್ಟ್ ಆಗ್ತೀರಿ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು. ಈಗಾಗಲೇ ನಿಮ್ಮ ಸ್ನೇಹಿತರು ನಿಮ್ಮ ಒಂದು ಹಾಡಿನ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯಗಳನ್ನು ಹೇಳಿದರು. ನಿಮಗೆ ಕೆಮ್ಮ ಇರ್ಲಿಕ್ಕೆ ಹೋಗಿ ನಿಮಗೆ ನೀವೇ 6 ಅಂಕ ಹಾಕ್ಕೊಂಡಿದ್ದೀರಿ ಅಂತ ಮಧುರ ಶೆಣೆಯವರು ಕೂಡ ಅಭಿಪ್ರಾಯಪಟ್ಟರು. ನೀವು ಇನ್ನೂ ಜಾಸ್ತಿ ಪಡ್ಕೊಳ್ಬೇಕಾದವರು ಅಂತ. ಈಗ ಫೈನಲಿಗೆ ಒಂದು 6 ಜನ ಹೋಗಬೇಕಾದ್ರೆ ಹಿಂದಿನವರೆಲ್ಲ ಹತ್ರ ಕೇಳಿದ್ದೇನೆ, ನಿಮಗೂ ಕೂಡ ಕೇಳೋದು, ಯಾರು 6 ಜನ ಫೈನಲಿಗೆ ಹೋಗ್ತಾರೆ? ಎಲ್ಲರೂ ಚೆನ್ನಾಗಿ ಹಾಡಿದ್ದಾರೆ. ಅದರಲ್ಲಿ ಮಧುರ, ಮೆಲೋನಾ, ಸ್ನೇಹಿತನ, ಯಶಸ್, ಮಮತಾ ಕಲ್ಲಡ್ಕ. ಈಗ ನಿಮ್ಮ ಅನಿಸಿಕೆಗಳನ್ನು ಹೇಳಿದ್ರಿ, ನಿಮ್ಮ ಸ್ನೇಹಿತರು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದರು. ಈಗ ನಮ್ಮ ನಿಜವಾದ ಒಂದು ರಿಸಲ್ಟ್ ನೀಡಬೇಕಾದವರು ನಮ್ಮ ತೀರ್ಪುಗಾರರು. ಈಗ ಮೊದಲಿಗೆ ವೈಷ್ಣವಿ ರವಿ ಇವರಲ್ಲಿ ಕೇಳೋಣ. ಮೇಡಮ್, ಏನು ಹೇಳ್ತೀರಿ ನಮ್ಮ ಭೂಮಿಕರವರ ಹಾಡಿನ ಬಗ್ಗೆ? ನೀವೆಷ್ಟು ಮುದ್ದಾಗಿ ಮಾತಾಡಿದ್ರ ಅಷ್ಟೇ ಪವರ್ಫುಲ್ ನಿಮ್ಮ ವಾಯ್ಸು. ಅನ್ಫಾರ್ಚುನೇಟ್ಲಿ ಟುಡೇ ವಾಸ್ ನಾಟ್ ಯುವರ್ ಡೇ. ಮೇ ಬಿ ನಿಮ್ಮ ಕೆಮ್ಮಿದೆ ಅಂತ ಜಸ್ಟ್ ಗೊತ್ತಾಯಿತು ನಮಗೆ. ಸೊ ಬಟ್ ಯು ಹ್ಯಾವ್ ಗಾಟ್ ಅ ವೆರಿ ಪವರ್ಫುಲ್ ವಾಯ್ಸ್. ನೀವು ಸರ್ಗಮ್ ಹಾಡೋಗ ನೀವು ಫಾಲ್ಸೆಟು ಮತ್ತು ನಿಮ್ಮ ಒರಿಜಿನಲ್ ವಾಯ್ಸಲ್ಲಿ ನೀವು ಬ್ಯಾಕ್ ಆ್ಯಂಡ್ ಫೋರ್ಸ್ ಹೋಗ್ತಿದ್ರಾ ಹೇಗೆ? ಹೌದು, ಕೆಲವೊಂದು ಕಡೆ ಆ ಥರ ಮಾಡ್ತಿದ್ದೆ. ಪಿಚ್ ಸ್ಕೇಲ್ ಹೈ ಆಗತ್ತಂತ ನೀವು ಫಾಲ್ಸೆಟೋ ಹಾಡಕ್ಕೆ ಹೋದ್ರಾ ಸರ್ಗಮಲ್ಲಿ? ಇಲ್ಲ, ಅದು ವಾಯ್ಸ್ ಇವಾಗ ವಾಯ್ಸ್. ಓಕೆ ಓಕೆ, ಅದಕ್ಕೆ. ಬಿಕಾಸ್ ಅದರ್ ದೆನ್ ದ್ಯಾಟ್ ಕರೆಕ್ಟ್ ಲೈಕ್ ಪಿಚ್ಚಲ್ಲಿ ಹಾಡ್ತಿದ್ರಿ. ಸರ್ಗಮ್ ಕೂಡ ಚೆನ್ನಾಗಿ ಹಾಡಿದ್ರಿ. ಹೈ ಪಿಚ್ ಹೋಗೋಗ ಫಸ್ಟ್ ಸ್ಟಾರ್ಟಿಂಗ್ ಹಾಡ್ತೀರಾ ದೀನಲ ಮೋರೆಯ 1-2 ಲೈನ್ಸ್? ದೀನಳ ಮೋರೆಯ ಆಲಿಸಿ ಏಕೆ ಸರಿಯೇ ಈ ಮೌನ ಓ ರಮಣ. ದೀನಳ ಮೋರೆಯ ಆಲಿಸಿ ಏಕೆ ಸರಿಯೇ ಈ ಮೌನ
ಓ ರಮಣ ಸರಿಗೆ ಮೌನ ಓ ರಮಣ. ತುಂಬ ಚೆನ್ನಾಗಿ ಹಾಡಿದ್ರಿ. ಸೆಕೆಂಡ್ ವೇರಿಯೇಷನ್ ಕೊಡಾಗ ದೀನಲ ಮೊರೆಯ ಆಲಿಸು ಏಕೆ ವೇಕೆ, ಆ ನೋಟ್ ಸ್ವಲ್ಪ ನಿಮ್ಮ ವಾಯ್ಸ್ ಕ್ರ್ಯಾಕ್ ಆಯಿತು ಅಂತ ಅನಿಸ್ತು. ಮೇ ಬಿ ನಿಮಗೆ ಸ್ವಲ್ಪ ಕೆಮ್ಮು ಇದರಿಂದ ಹಾಗಾಗಿರ್ಬೋದು. ಅವರು ಶ್ವಾಸ ತೆಗೆಯುವಾಗಲೇ ಗರ ಗರ ಶಬ್ದ ಬರ್ತಾ ಇದೆ. ತುಂಬ ಚೆನ್ನಾಗಿ ಹಾಡಿದ್ರಿ. ಆಲ್ ದಿ ವೆರಿ ಬೆಸ್ಟ್. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಈಗ ಮಹಾಗುರುಗಳಾದ ಯಶವಂತ್ ಸರ್ ನಿಮ್ಮ ಅನಿಸಿಕೆಗಾಗಿ. ಆ ಬರವಣಿಗೆ ಸಾಲುಗಳಲ್ಲಿ ದೈವತ್ವ ಇದೆ. ದೀನರ ಮೊರೆಯ ಎನ್ನತಕ್ಕಂಥ ಗೀತೆ ಏನು ಒಂದು ವಾಕ್ಯ ಇದೆ, ಅಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಾರೆ. ಆ ಒಂದು ಭಕ್ತಿ ಪಂಥದ ಒಂದು ಲೈನನ್ನು ತೆಗೆದುಕೊಂಡು ಅದನ್ನು ಸಮಾಜಕ್ಕೆ ಕೊಡ್ತಾರೆ. ಇದು ವಿಶೇಷವಾಗಿದೆ ಅದರಲ್ಲಿ. ಇನ್ನೊಂದು ವಿಶೇಷ ಅಂದರೆ ರಾಗ ಯಾವುದಿದು? ಬೇಸ್ ಹಿಂದೋಳ ಅಂತ ಗೊತ್ತಾಯ್ತು ಸರ್. ಅಂದರೆ ಮಿಶ್ರ ಇದೆಯಲ್ವಾ ಅಂತ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ. ಓಕೆ, ಹಿಂದೋಳವೇ. ಓಕೆ, ನೋಪಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ ಪ್ರತಿಯೊಬ್ಬ ಡೈರೆಕ್ಟ್ರು ಕೂಡ. ಅವರಿಗೆ ಖುಷಿ ಯಾಕಂದರೆ ಒಂದು ಹೊಸ ಸ್ವರೂಪವನ್ನು ಕೊಡಲಿಕ್ಕೆ ಅವರು ಒಂದು ಹೊಸತನವನ್ನು ಕೊಡ್ತಾರೆ. ಏನೇ ಇರಲಿ, ತುಂಬ ಚೆನ್ನಾಗಿ ಹಾಡಿದ್ರಿ ಭೂಮಿಕಾ. ಬಟ್ ಏನಪ್ಪ ಅಂದರೆ, ನಾನು ಇಷ್ಟೂ ದಿನ ಕಂಡ ಭೂಮಿಕಾ ಮತ್ತು ಇವತ್ತು ಕಾಣ್ತಕ್ಕಂಥ ಭೂಮಿಕಾ ಸ್ವಲ್ಪ ವ್ಯತ್ಯಾಸ ಅಂತ ಕಂಡಿತು. ಏನು ದೊಡ್ಡ ವಿಷಯ ಅಲ್ಲ. ಸಾಮಾನ್ಯವಾಗಿ ಈ ಗೀತೆನ ಹಾಡುವಾಗ ಪಂಚಮ ಇಲ್ಲದೇ ಇರೋದರಿಂದ ತುಂಬ ಅಧ್ಯಯನ ಬೇಕಾಗ್ತದೆ ಒಂದರಿಂದ ಇನ್ನೊಂದು ಹೋಗುವಾಗ. ಆಮೇಲೆ ಸಂಗೀತ ನಿರ್ದೇಶಕರು ಏನು ಮಾಡಿದ್ದಾರೆ ಅಂತಂದರೆ, ಅಷ್ಟೇ ತಾರಸ್ಥಾಯಿಯಲ್ಲೂ ಕೂಡ ಇದರ ಪ್ರಯೋಗವನ್ನು ತೋರಿಸ್ಬಿಟ್ಟಿದ್ದಾರೆ. ಹಾಗಾಗಿ ನೀವು ತಾರಸ್ಥಾಯಿ ಹಾಡಲಿಕ್ಕೆ ಹೋದಾಗ ಎಲ್ಲವನ್ನು ನಾಭಿಯಿಂದ ಹಾಡಲಿಕ್ಕೆ ಹೋದರೆ ಕುಯ್ ಅಥವಾ ನೇಸಲಲ್ಲಿ ಬರೋದು ಅಥವಾ ಇನ್ನಿತರ ಬೇರೆ ಒಂದು ಸಮಸ್ಯೆ ಆಗ್ತದೆ. ಅದಕ್ಕೆ ನೀವೇನು ಮಾಡಬೇಕು, ಈ ಕಳ್ಳ ಸ್ವರ ಅಂತ ಹಾಡೋದಿದೆ ಆಯಿತಾ, ಒಂದು ಪ್ರಯೋಗ, ಅದು ಸಣ್ಣ ಪ್ರಯೋಗ, ಅದರಲ್ಲಿ ಹಾಡಿ ಮುಗಿಸಿಬಿಡ್ಬೇಕು. ಓಕೆ, ತುಂಬ ಎಫರ್ಟನ್ನು ಹಾಕ್ಲಿಕ್ಕೆ ಹೋಗಬಾರ್ದು. ಓಕೆ, ಅಷ್ಟೇ. ಅದು ಬಿಟ್ಟರೆ ನಾವು ಓವರಾಲ್ ಚೆನ್ನಾಗಿ ಹಾಡಿದ್ರಿ. ನೋಡೋಣ ಏನಾಗ್ತದೆ ಅಂತ. ಓಕೆ, ಥ್ಯಾಂಕ್ ಯು ಭೂಮಿಕಾ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ನಿಮ್ಮ ಬಗ್ಗೆ ತೀರ್ಪುಗಾರರು ಬಹಳ ಒಳ್ಳೆಯ ಅನಿಸಿಕೆಯನ್ನು ಹೇಳಿದ್ದಾರೆ, ಕೆಲವು ಸಲಹೆಗಳನ್ನು ಕೂಡ ನಿಮಗೆ ನೀಡಿದ್ದಾರೆ. ಬಹುಶಃ ನಿಮ್ಮ ಮುಂದಿನ ಸಂಗೀತ ಪಯಣಕ್ಕೆ ಇದೆಲ್ಲವೂ ನಿಮಗೆ ನೆರವಾಗ್ತದೆ ಅಂತ ಎಣಿಸ್ತೇನೆ. ನಿಮಗೆ ಸಂಗೀತದಲ್ಲೂ ಕೂಡ ಬಹಳಷ್ಟು ಹಿನ್ನೆಲೆ ಸಹಕಾರ ನೀಡಿದ್ದಾರೆ ಅರುಣ್ ಸರ್ ಮತ್ತು ವೀಕ್ಷಿತ್ ಸರ್. ಅದರಿಂದಾಗಿ ನಿಮ್ಮ ಗಾನ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ನಿಮಗೆ ಮುಂದಿನ ಸಂಗೀತ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗಲಿ ಅಂತ ದೇವರಲ್ಲಿ ಬೇಡ್ತೇವೆ. ಶುಭವಾಗಲಿ. ಥ್ಯಾಂಕ್ ಯು. ದೈಜಿವರ್ಲ್ಡ್ ಸ್ವರಸಾಗರದ ಇಂದಿನ ಸಂಚಿಕೆ ಇಲ್ಲಿಗೆ ಮುಗಿಯಿತು. ಈ ಒಂದು ಸಂಚಿಕೆಯಲ್ಲಿ ಹಿನ್ನೆಲೆ ಸಂಗೀತದಲ್ಲಿ ನಮಗೆ ಸಹಕರಿಸಿದ ಅರುಣ್ ಕುಮಾರ್ ಹಾವಂಜೆ ಹಾಗೂ ವೀಕ್ಷಿತ್ ಇವರಿಗೆ ದೈಜಿವರ್ಲ್ಡ್ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದವರು ನಮ್ಮ ಈ ಸಂಗೀತ ಸ್ಪರ್ಧೆಯ ಮಹಾಗುರುಗಳಾದ ಯಶವಂತ್ ಸರ್ ಹಾಗೂ ಖ್ಯಾತ ಹಿನ್ನೆಲೆ ಗಾಯಕಿ ವೈಷ್ಣವಿ ರವಿ ಅವರಿಗೂ ಕೂಡ ದೈಜಿವರ್ಲ್ಡ್ ಪರವಾಗಿ ಅನಂತ ಧನ್ಯವಾದಗಳು. ದೈಜಿವರ್ಲ್ಡ್ ಸ್ವರಸಾಗರದ ಈ ಒಂದು ಸ್ಪರ್ಧೆಯ ನಮ್ಮ ಪೋಷಕರು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಹಾಗೂ ಸಹ ಪೋಷಕರಾದ ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್, ಆಭರಣ ಜ್ಯುವೆಲರ್ಸ್ ಮತ್ತು ರಾಡ್ರಿಗಸ್ ಕ್ಯಾಟರರ್ಸ್ ಇವರಿಗೂ ಕೂಡ ದೈಜಿವರ್ಲ್ಡ್ ಪರವಾಗಿ ಅನಂತ ಧನ್ಯವಾದಗಳು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿವರ್ಲ್ಡ್ ಸ್ವರಸಾಗರ, ದೈಜಿವರ್ಲ್ಡ್ ಸ್ವರಸಾಗರ.
ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.